ಪರಿಶುದ್ಧ ಕೈಗಳಿಂದ ಯೇಸು ನನ್ನ ನಡೆಸಯ್ಯ. ನಿಮ್ಮ ಕೈಯಲ್ಲಿ ಮಾನು ನಾನು ಚಿತ್ತದಂತೆ ಮಾಡು ನನ್ನ. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರರೇ, ದೇಶ ವಿದೇಶಗಳಿಂದ ಕರ್ತನ ವಾಕ್ಯವನ್ನು ಕೇಳುತ್ತಿರ್ತಕ್ಕಂಥ ನನ್ನ ಎಲ್ಲ ಮಿತ್ರರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರು ಕ್ರಿಸ್ತ ಯೇಸುವಿನ ಈ ಶುಭವಾರ್ತೆಯ ಕಾರ್ಯಕ್ರಮಕ್ಕಾಗಿ ಈ ಪರಿಶುದ್ಧ ದಿನದಲ್ಲಿ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸುತ್ತಾ ಇದ್ದೇನೆ. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರೇ, ವೀಕ್ಷಿಸ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಅವರ ಜೀವನದಲ್ಲಿ ಆತ್ಮ ಪ್ರಾಣಕ್ಕೆ ನೆಮ್ಮದಿ, ಸಮಾಧಾನ, ಆನಂದ, ಹರ್ಷ ಸಿಗಲಿ ಎಂಬುದಾಗಿ ಹಾರೈಸುತ್ತಾ, ಅವರ ದೇಹಕ್ಕೆ ಅನಂತವಾದಂಥ ನಿರಂತರವಾದಂಥ ಆರೋಗ್ಯ ಕೊಡಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಹರ್ಷಿಸ್ತಾ, ಈ ಲೋಕದ ಯಾತ್ರೆಯಲ್ಲಿ ಸುಖ ಕ್ಷೇಮ ಸಮೃದ್ಧಿ ಅವರಿಗೆ ಉಂಟಾಗಲಿ ಎಂಬುದಾಗಿ. ಹೌದು ರಾಜ, ಯೇಸಯ್ಯನ ವಾಕ್ಯವನ್ನು ಕೇಳತಕ್ಕಂಥ ಪ್ರತಿಯೊಂದು ಭಕ್ತರಿಗೆ ಹೌದು ಕರ್ತನೆ,
ಪ್ರಪಂಚದ ಗರಿಷ್ಠ ಪಕ್ಷದ ಜನರು ಯೇಸು ಕ್ರಿಸ್ತನ ನೀತಿ, ಯೇಸು ಕ್ರಿಸ್ತನ ನೀತಿ ಪಾಠಗಳು ಸುಖ ಸಮೃದ್ಧಿಯನ್ನು ಕೊಡತಕ್ಕಂತಾಗಿದೆ. ಯೇಸು ಕ್ರಿಸ್ತನ ಕಟ್ಟಳೆಗಳು, ಯೇಸು ಕ್ರಿಸ್ತನ ನಡತೆ, ಯೇಸು ಕ್ರಿಸ್ತನ ನುಡಿಗಳು ಮನಸ್ಸಿಗೆ ಆನಂದ, ದೇಹಕ್ಕೆ ಆರೋಗ್ಯ, ಎಲುಬಿಗೆ ಪುಷ್ಟಿ, ಸೋತೋದವರಿಗೆ ತ್ರಾಣ, ಧೈರ್ಯ, ಸಾಮರ್ಥ್ಯ, ಭಕ್ತಿ, ವಿಶ್ವಾಸವನ್ನು ಅನುಗ್ರಹಿಸುತ್ತದೆ ಯೇಸುವಿನ ಆ ಶುಭವಾರ್ತೆ, ಆ ಸಂದೇಶ ಅನ್ನತಕ್ಕಂಥದ್ದನ್ನು ಗರಿಷ್ಠ ಪಕ್ಷದ ಪ್ರಪಂಚದ ವ್ಯಾಪ್ತಿಯಲ್ಲಿ ಜನರು ತಿಳಿದುಕೊಂಡಿದ್ದಾರೆ. ಹೌದು ನನ್ನ ಪ್ರಿಯ ಸಹೋದರಿ ಸಹೋದರಿ, ನಿಮ್ಮೆಲ್ಲರನ್ನು ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತಾ ಇದ್ದೇನೆ ಈ ಶುಭವಾರ್ತೆ ಕಾರ್ಯಕ್ರಮಕ್ಕಾಗಿ. ಪ್ರಾರ್ಥಿಸಿಕೊಳ್ಳೋಣ. ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವಂಥ ನಮ್ಮ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ಎಲ್ಲ ಭಕ್ತರನ್ನು ಆಶೀರ್ವದಿಸಿ ಕಾಯ್ದು ಕಾಪಾಡು, ಒಳ್ಳೆ ಆರೋಗ್ಯ ಬಲವನ್ನು ಕೊಡುಕೊಡ್ತಗಳ ನಿಗಿಸು. ನಿನ್ನ ನಾಮವನ್ನು ಮಹಿಮೆಪಡಿಸಿಕೋ ದೇವರೇ. ಓ ಸ್ತೋತ್ರ 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 ಕರ್ತನೆ, ನಿನ್ನನ್ನೇ ನಾವು ಆಶ್ರಯಿಸಿಕೊಂಡಿದ್ದೇವೆ. ನೀನೇ ನಮ್ಮ ಒಡೆಯನು, ರಕ್ಷಕನಾಗಿದ್ದೀ. ಹೌದು ರಾಜ, ಇನ್ನೂ ಹೆಚ್ಚಾಗಿ ಕರ್ತನೆ, ಅನೇಕ ಜನರು ಈ ಸುವಾರ್ತೆ ಕಾರ್ಯಕ್ರಮವನ್ನು ಅವರ ಜೀವನದಲ್ಲಿ ಇದರಿಂದ ಉಂಟಾಗತಕ್ಕಂಥ ಸುಖ, ಸಮಾಧಾನ, ಆರೋಗ್ಯ, ನೆಮ್ಮದಿ, ಹರ್ಷ, ಸುರಕ್ಷೆ ಅವರ ಪ್ರಾಣಕ್ಕೂ, ಅವರ ಆತ್ಮಕ್ಕೂ, ಅವರ ದೇಹಕ್ಕೂ, ಅವರ ಕುಟುಂಬಕ್ಕೂ, ಅವರ ಕುಟುಂಬದೆಲ್ಲ ಸದಸ್ಯರಿಗೂ, ಹಾಗೂ ಅವರು ಮಾಡತಕ್ಕಂಥ ಎಲ್ಲ ವ್ಯವಸಾಯ ಕೆಲಸ, ಅವರು ಮಾಡತಕ್ಕಂಥ ಉದ್ಯೋಗ, ಅವರಿಗೆ ಆದಾಯ ಬರ್ತಕ್ಕಂಥ ಎಲ್ಲ ಆಧಾರಗಳಲ್ಲಿ ಕೂಡ ನೀನು ರಕ್ಷಣೆಯನ್ನು ಒದಗಿಸಿ ಅವರನ್ನು ಕಾಪಾಡು ಕರ್ತನೆ, ರಕ್ಷಿಸಿ ಎಂಬುದಾಗಿ ಹಾರೈಸುತ್ತಾ ಈ ರಕ್ಷಕರಾದ ಯೇಸು ಕ್ರಿಸ್ತನನ್ನು ಮತ್ತೊಂದು ಆವರ್ತಿ ನಿನ್ನ ಮಕ್ಕಳ ಮುಂದೆ ತರಲಿಕ್ಕೆ ಇರ್ತನೆ. ನೀವು ಕೊಟ್ಟಿರ್ತಕ್ಕಂಥ ಈ ಒಂದು ಸಮಯಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತಾ ಯೇಸು ಹಾರೈಸುತ್ತಾ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಅದ ಕಾರಣ ಇಲ್ಲೇ ಒಂದು ಕಾರ್ಯವನ್ನು ನಾವು ನೋಡ್ತೇವೆ. ನಾನು ಕಳೆದ ವಾರಗಳಿಂದ ದಿನಗಳಿಂದ ಅನೇಕ ಸಂಗತಿಗಳಿಂದ ಬೈಬಲ್ನಲ್ಲಿ ನಡೆದಿರತಕ್ಕಂಥ ಅದ್ಭುತವಾದಂಥ ಕೃತ್ಯಗಳಿಂದ, ದೇವರ ಕೃತ್ಯಗಳಿಂದ ನಿಮ್ಮನ್ನು ತಿಳಿಸ್ಕೊಳ್ತಾ ಬರ್ತಾ ಇದ್ದೇನೆ. ನಾನು ರಕ್ಷಣೆ ಎಂಬ ವಿಷಯದ ಮೇಲೆ ಮಾತಾಡ್ತಾ ಇದ್ದೇನೆ. ಯೇಸು ಎಂಬ ನಾಮದ ಅರ್ಥವೇ ರಕ್ಷಣೆ ಮತ್ತು ಆತನ ಮುಖ್ಯ ಉದ್ದೇಶ ತನ್ನ ಜನರಿಗೆ, ತನ್ನನ್ನು ನಂಬಿಕೊಂಡು ಬರ್ತಕ್ಕಂಥವರಿಗೆ ಮತ್ತು ಯಾರ್ಯಾರು ಇನ್ನೂವರೆಗೂ ಬರಲಿಲ್ಲವೋ ಅವರಿಗೂ ರಕ್ಷಣೆಯನ್ನು ಆತನು ಏರ್ಪಡಿಸಿದ್ದಾನೆ. ಅವರಿಗಾಗಿ ಕೂಡ ಯೋಜನೆ ಮಾಡಿಟ್ಟಿದ್ದಾನೆ. ಮತ್ತು ಯಾರ್ಯಾರು ಇವತ್ತು ಯೇಸು ಕ್ರಿಸ್ತನ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳ್ತಾ ಇದ್ದೀರಿ, ನಿಮಗೆ, ನಿಮ್ಮ ದೇಹಕ್ಕೆ, ನಿಮ್ಮ ಆತ್ಮ ಪ್ರಾಣಗಳಿಗೆ, ನಿಮ್ಮ ಸೊತ್ತಿಗೆ, ನಿಮಗಿರ್ತಕ್ಕಂಥ ಮಕ್ಕಳಿಗೆ, ನಿಮ್ಮ ಕುಟುಂಬಕ್ಕೆ ಆತನು ರಕ್ಷಣೆಯನ್ನು ಒದಗಿಸತಕ್ಕಂಥ ದೇವರಾಗಿದ್ದಾನೆ. ಅದಕ್ಕಾಗಿ ರಕ್ಷಣೆ ಎಂಬ ಪದ ಬೈಬಲ್ನಲ್ಲಿ ಮೊಟ್ಟ ಮೊದಲಾಗಿ ನಾವು ರಕ್ಷಣೆ ಎಂಬ ಪದ ಬೈಬಲ್ನಲ್ಲಿ ಮೊಟ್ಟ ಮೊದಲಾಗಿ ನಾವು ಕೇಳಿದ್ದು ಎಲ್ಲಿ ಎಂಬುದಾಗಿ ನೋಡಿದ್ದೇವೆ. ಅದು ಆದಿಕಾಂಡ 49:18. ಎರಡನೇದಾಗಿ ನಾವು ಕೇಳಿದ್ದು ಎಲ್ಲಿ ನೋಡಿದ್ದೇವೆ, ವಿಮೋಚನಕಾಂಡ 14ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ಅದನ್ನು ನೋಡಿರ್ತೇವೆ. ಎಲ್ಲರೂ ಹೇಳ್ತಿರಲ್ವಯ್ಯ, ಅದನ್ನು ಸ್ಪಷ್ಟವಾಗಿ ನಾವು ನೋಡಿರ್ತೇವೆ, ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಆದ ಕಾರಣ ಇವತ್ತು ಸ್ವಲ್ಪ ಮಾತನ್ನು ವ್ಯತ್ಯಾಸವಾದಂಥ ದೃಷ್ಟಿಕೋನದಿಂದ ನಾವು ಧ್ಯಾನಿಸೋಣ. ಥ್ಯಾಂಕ್ ಯು ಜೀಸಸ್. ವ್ಯತ್ಯಾಸವಾದಂಥ ದೃಷ್ಟಿಕೋನದಿಂದ ನಾವು ಧ್ಯಾನಿಸೋಣ. ದೇವರ ಆತ್ಮ ಅನೇಕ ವಿಧವಾಗಿ ತನ್ನ ವಾಕ್ಯಗಳ ಕುರಿತು ಆತನು ಬಯಲ್ಪಡಿಸ್ತಾನೆ. ಅದಕ್ಕಾಗಿ ವಿಮೋಚನಕಾಂಡ 14:13 ನಾವು ನೋಡ್ತಾ ಇದ್ದೇವೆ. ಮೋಸೆ ಇಸ್ರಾಯೇಲ್ ಜನಾಂಗ ಅರಣ್ಯ ಪ್ರದೇಶದಲ್ಲಿ ಕೆಂಪು ಸಮುದ್ರ ಸಮೀಪದಲ್ಲಿ ಇವರು ಎಲ್ಲರೂ ಇಳ್ಕೊಂಡು ಕ್ಯಾಂಪ್ ಮಾಡಿ ತನ್ನ ಡೇರೆಗಳನ್ನೆಲ್ಲ ಅಲ್ಲಿ ಸಿದ್ಧಪಡಿಸ್ಕೊಂಡು ಇಟ್ಕೊಂಡಿರುವಾಗ ಮೋಸೆ ಒಂದು ಸಂಕಟ ಕಾಲ ಬಂದಿರುವಾಗ, ಒಂದು ಬಿಕ್ಕಟ್ಟು, ಮರಣಕರವಾದಂಥ ಅಥವಾ ದಾಸತ್ವ ಅಥವಾ ಬಾಧೆಯ ಕಾಲ ಸಮೀಪ ಬಂದಾಗ ಮೋಸೆ ಅದ್ಭುತವಾಗಿ ಇಸ್ರಾಯೇಲ್ ಜನಾಂಗವನ್ನು ಸಂಬೋಧಿಸುತ್ತಾ ಇದ್ದಾನೆ, ಅವರನ್ನು ಬಲಪಡಿಸ್ತಾ ಇದ್ದಾನೆ. ವಿಮೋಚನಕಾಂಡ 14ನೇ ಅಧ್ಯಾಯ, ಎಲ್ಲ ಹೇಳ್ತಾರಲ್ವ, ವಿಮೋಚನಕಾಂಡ 14ನೇ ಅಧ್ಯಾಯ 13ನೇ ವಚನ ಓದ್ತೀರಿ. ಅದುದರಿಂದ ಮೋಸೆ ಇಸ್ರಾಯೇಲ್ ಜನಾಂಗಕ್ಕೆ, ತನ್ನ ಜನಾಂಗಕ್ಕೆ, ನೀವು ಭಯಪಡಬೇಡಿರಿ, ಕದಲದೆ ಸುಮ್ಮನೆ ನಿಂತುಕೊಂಡು ನೋಡಿರಿ, ಕರ್ತನು ನಿಮಗೆ ಈ ಹೊತ್ತು
ನಾಳೆ ಅಲ್ಲ, ನಾಡ್ದಲ್ಲ, ಇವತ್ತು ತೋರಿಸುವ ರಕ್ಷಣೆಯನ್ನು ನೋಡಿರಿ. ಕಾರಣ ಏನಂದ್ರೆ, ನೀವು ಈ ಹೊತ್ತು ನೋಡುವ ಈ ಐಗುಪ್ತ ಸಾಮ್ರಾಜ್ಯ ಸೈನ್ಯ ಸಮೂಹವನ್ನು ಇನ್ನು ಮುಂದೆ ಎಂದೆಂದಿಗೂ ನೀವು ನೋಡುವುದಿಲ್ಲ. ಕರ್ತನು ನಿಮಗೋಸ್ಕರ ಯುದ್ಧ ಮಾಡೋನು ಎಂಬುದಾಗಿ ಹೇಳಲಾಗುತ್ತದೆ. ಕರ್ತನು ನಿಮಗೋಸ್ಕರ ಯುದ್ಧ ಮಾಡೋನು. ಆಮೇಲೆ ಆದರೆ ನೀವು ಸುಮ್ಮನೆ ಇರಿ ಎಂಬುದಾಗಿ ಹೇಳಿದನು. ಏನಂತ ಹೇಳಿದನು? ನೀವು ಸುಮ್ಮನೆ ಇರಿ, ಭಯ ಪಡಬೇಡ್ರಿ, ದಿಗುಲು ಪಡಬೇಡ್ರಿ, ಚಿಂತೆ ಮಾಡಬೇಡ್ರಿ, ನೀವು ಮೌನವಾಗಿರಿ, ನಿಮ್ಮ ಬಾಯನ್ನು ಮುಚ್ಚಿಕೊಂಡು ಮೌನವಾಗಿರಿ ಎಂಬುದು. ಯಾಕಂದ್ರೆ ಇಲ್ಲೇ ನಡೆದಿರ್ತಕ್ಕಂಥ ಸಂಗತಿಯನ್ನು ಎಷ್ಟು ಚೆನ್ನಾಗಿ ಮೋಸೆ ತನ್ನ ಜನರೊಟ್ಟಿಗೆ ಸಂಬೋಧಿಸುತ್ತಾ ಇದ್ದಾನೆ, ಅವ್ರನ್ನು ಬಲಪಡಿಸ್ತಾ ಇದ್ದಾನೆ. ಇಲ್ಲಿ ಈ ಮಾತನ್ನು ಯಾಕೆ ಹೇಳಿದಾನೆ? ಭಯ ಪಡಬೇಡ್ರಿ, ಸುಮ್ಮನೆ ನಿಂತು ಕರ್ತನು ತೋರಿಸುವ ರಕ್ಷಣೆಯನ್ನು ನೋಡಿರಿ. ಈ ಹೊತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೀವು ನೋಡುವುದಿಲ್ಲ ಎಂಬುದಾಗಿ ಒಂದು ಅದ್ಭುತವಾದಂಥ ಗರ್ಜನೆ, ಅದ್ಭುತವಾದಂಥ ಮನಸ್ಸನ್ನು ಧೈರ್ಯಗೊಳಿಸ್ತಕ್ಕಂಥ ಒಂದು ಸ್ವರವನ್ನು, ಒಂದು ಈ ವಾಕ್ಯಗಳನ್ನು ಅವರ ಮುಂದೆ ಆತನಿಟ್ಟನು. ಈ ಒಂದು ಮಾತನ್ನು ಅವರ ಮುಂದೆ ಇಟ್ಟಿರುವಾಗ ಜರುಗಿರ್ತಕ್ಕಂಥ ವಿಷಯವನ್ನು ನಾನು ತಿಳಿಸ್ಬೇಕೆಂಬುದ ಬಯಸ್ತಾ ಇದ್ದೇನೆ. ಹಲ್ಲೆಲೂಯಾ. ಮೊಟ್ಟ ಮೊದಲಾಗಿ ಇಸ್ರಾಯೇಲ್ ಜನಾಂಗ ಐಗುಪ್ತನಿಂದ ದಾಸತ್ವದಿಂದ ಬಿಡುಗಡೆ ಆಗಿ ಬಂದ ನಂತರ ಬರ್ತಾ ಇರುವಾಗ ಸಮುದ್ರದ ಸಮೀಪಕ್ಕೆ ಬಂದಿರುವಾಗ ಅವರನ್ನು ದೇವರು ತಾನು ನಡೆಸ್ತಾನೆ. ಸಮುದ್ರದ ಸಮೀಪದಲ್ಲಿ ಅವ್ರನ್ನ ಇಳ್ಕೊಳ್ಳಿ ಕೇಳಿರ್ತಾನೆ. ಅದೇ ಸಮಯದಲ್ಲಿ ಹಿಂದಿಂದ ಮತ್ತು ತಿರುಗಿ ಯಾವ ಈಜಿಪ್ಟಿನ ಅರಸನು ಅವರನ್ನು ಬಾಧಿಸುತ್ತಿದ್ದನೋ, ಹಿಂಸಿಸುತ್ತಿದ್ದನೋ, ಕಿರುಕುಳ ನೀಡುತ್ತಿದ್ದನೋ, ಅವರನ್ನು ಕೆಲಸವನ್ನು ಹೆಚ್ಚಾಗಿ ಕೊಟ್ಟು ಅವರ ಮೇಲೆ ಅನೇಕ ರೀತಿಯಾದಂಥ ದೌರ್ಜನ್ಯವನ್ನು ಬೆಸಗುತ್ತಿದ್ದನೋ, ಮತ್ತು ತಿರುಗಿ ಆ ಅರಸನು ತನ್ನ ಸೈನ್ಯವನ್ನು, ತನ್ನ ರಥಾಶ್ವಗಳನ್ನು, ತನಗಿರ್ತಕ್ಕಂಥ ಕುದುರೆ ಬಲವನ್ನು, ಕುದುರೆಯ ಸೈನಿಕರನ್ನು ತೆಗೆದುಕೊಂಡು ಮತ್ತು ತಿರುಗಿ ಇಸ್ರಾಯೇಲ್ ಜನಾಂಗವನ್ನು ಅಟ್ಟಿಸಿಕೊಂಡು ಬರ್ತಾ ಇದ್ದಾನೆ. ಆ ಸಮಯದಲ್ಲಿ ಇಸ್ರಾಯೇಲ್ ಜನಾಂಗ ಬಹಳ ಧೈರ್ಯವಾಗಿ ಅವರು ಅರಣ್ಯ ಪ್ರದೇಶದಲ್ಲಿ ನಡ್ಕೊಳ್ತಾ ಬಹಳ ಧೈರ್ಯವಾಗಿದ್ರು. ಅವರು ಬಹಳ ಧೈರ್ಯವಾಗಿ ಅರಣ್ಯ ಪ್ರದೇಶದಲ್ಲಿ ನಡ್ಕೊಳ್ತಾ ಹೋಗ್ತಾ ಇದ್ರು. ಅವರು ನಡ್ಕೊಳ್ತಾ ಹೋಗ್ತಾ ಇರುವಾಗ ಆ ಸಮಯದಲ್ಲಿ ಅವರಲ್ಲಿ ಇಳ್ಕೊಂಡಿರುವಾಗ ಒಂದು ಘಟನೆ ನಡೆದಿದೆ. ಅದೇನೆಂದರೆ, ಇಸ್ರಾಯೇಲ್ ಜನಾಂಗಕ್ಕನ್ನು ಮತ್ತೊಂದು ಸಾರಿ ಅವರನ್ನು ಸೆರೆ ಹಿಡ್ಕೊಳ್ಬೇಕೆಂಬುದಾಗಿ, ಮತ್ತೊಂದು ಸಾರಿ ಅವರನ್ನು ಸೆರೆ ಹಿಡ್ಕೊಂಡು ತಮ್ಮ ದಾಸತ್ವಕ್ಕೆ ತೆಗೆದುಕೊಂಡು ಹೋಗಬೇಕೆಂಬುದಾಗಿ ಈಜಿಪ್ಟಿನ ದುಷ್ಟ ಅರಸನು ಅಟ್ಟಿಸಿಕೊಂಡು ಬರ್ತಾ ಇರ್ತಾನೆ. ಈ ದುಷ್ಟ ಅರಸನ ದೌರ್ಜನ್ಯ, ಅವನ ಸೈನ್ಯ ಬಲವನ್ನು ನೋಡಿ ಇಸ್ರಾಯೇಲ್ ಜನಾಂಗ ಏನಾಗಿದೆ, ಆಗ ಯಾಕೆ ಮೋಸೆ ಈ ಮಾತನ್ನು ಮಾತಾಡಿದ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇಸ್ರಾಯೇಲ್ ಜನಾಂಗ ಭಯಭೀತಿಯಿಂದ ತುಂಬಿ ಅವರು ಗುಣಗುಟ್ಟಲು ಆರಂಭ ಮಾಡಿದರು. ಬಹಳ ಜಾಗ್ರತೆಯಿಂದ ಕೇಳ್ತೀರಿ. ವಿಶ್ವಾಸಿಗಳು, ನಾವು ದೇವರ ಭಕ್ತರು, ದೇವರು ನಂಬಿಕೊಂಡಿದ್ದರು, ಅನೇಕ ಸಾರಿ ಸಮಸ್ಯೆಗಳು, ಬಾಧೆಗಳು, ಸಂಕಷ್ಟಗಳು, ವೇದನೆಗಳು, ರೋಗಗಳು, ವ್ಯಾಧಿಗಳು ಅಥವಾ ಯಾವುದೋ ಕೆಟ್ಟ ವಾರ್ತೆಯು, ಮರಣಕರವಾದ ವಾರ್ತೆಯು ಅಥವಾ ದುರ್ವಾರ್ತೆಯು ನಮ್ಮ ಮನಸ್ಸೊಳಗೆ ಬಿದ್ದರೆ ಬಹಳ ಬೇಗನೆ ನಾವು ಭಯಭೀತಿಯಿಂದ ತುಂಬಿಕೊಂಡು ಬಿಡ್ತೇವೆ. ಭಯಭೀತಿಯಿಂದ ತುಂಬಿಕೊಂಡಿರುವಾಗ ಅದರ ಕುರಿತು ಯೋಚನೆ ಮಾಡ್ತಾ, ಚಿಂತನೆ ಮಾಡ್ತಾ ಗುಣಗುಟ್ಟಲು ಆರಂಭ ಮಾಡ್ತೇವೆ. ಆದ ಕಾರಣ ಅವರು ಗುಣಗುಟ್ಟಿದೇನೆಂದರೆ, ದೇವರ ಹತ್ರ ಮೊರೆ ಇಟ್ಟರು. ಓ ದೇವರೇ, ಏನು ನನ್ನ ಗತಿ ಇದಾಯ್ತು ಎಂಬುದಾಗಿ ಮೊರೆ ಇಟ್ಟರು. ತದನಂತರ ಅವರು ಗುಣಗುಟ್ಟಲು ಆರಂಭಿಸಿದರು. ಇದನ್ನು ಕೇಳಿಸಿಕೊಂಡ ಅವರು ಬಹಳ ಭಯಭ್ರಾಂತರಾಗಿ ಓ ದೇವರೇ ಎಂಬುದಾಗಿ ಮೊರೆ ಇಟ್ಟರು. ಇನ್ನೊಂದು ಪಕ್ಕದಲ್ಲಿ ಗುಣಗುಡ್ತಾ ಇದ್ದಾರೆ. ಏನಂತ ಹೇಳ್ಕೊಂಡು, ನಮ್ಮನ್ನು ಈ ಅರಣ್ಯ ಪ್ರದೇಶದಲ್ಲಿ ಕೊಂದು ಹಾಕಲಿಕ್ಕೆ ತಂದೀಯಾ? ಗಂಭೀರಗಳಲ್ಲಯ್ಯ, ಈ ಅರಣ್ಯ ಪ್ರದೇಶದಲ್ಲಿ ಕೊಂದು ಹಾಕಲಿಕ್ಕೆ ತಂದೀಯಾ? ಈ ಅರಣ್ಯ ಪ್ರದೇಶದಲ್ಲಿ ಕೊಂದು ಹಾಕ್ಲಿಕ್ಕೆ ತಂದಿದೆಯಾ ಎಂಬುದಾಗಿ ಈ ಇಸ್ರಾಯೇಲ್ ಜನಾಂಗ ತನ್ನ ಬಾಯಿಂದ ಗುಣಗುಡ್ತಾ ಇದ್ದಾರೆ. ಬಹಳ ಜಾಗ್ರತೆ ಕೇಳಿದ್ರಿ. ಗುಣಗುಡ್ತಾ ಇರುವಾಗ ಮೋಸೆ ಸಮಸ್ಯೆಯನ್ನು ನೋಡಿದ. ಹಿಂದಿಂದ ಈಜಿಪ್ಟಿನ ಸೈನ್ಯವು ಇಸ್ರಾಯೇಲ್ ಜನಾಂಗವನ್ನು ಮತ್ತೊಂದು ಸಾರಿ ಸೆರೆ ಹಿಡಿಬೇಕೆಂಬುದಾಗಿ ರಭಸವಾಗಿ ರಥಾಶ್ವಗಳಿಂದ, ಕುದುರೆಗಳಿಂದ, ಸೈನ್ಯ ಬಲದಿಂದ ಬರ್ತಾ ಇದೆ. ಇನ್ನೊಂದು ಪಕ್ಕದಲ್ಲಿ
ಮುಂದೆ ಸಮುದ್ರ ಇದೆ. ಮಧ್ಯದಲ್ಲಿರ್ತಕ್ಕಂಥ ಇಸ್ರಾಯೇಲ್ ಜನಾಂಗವನ್ನು 20 ಲಕ್ಷ ಇಸ್ರಾಯೇಲ್ ಜನಾಂಗವನ್ನು ಆತನು ನಡೆಸಬೇಕು. ಯಾರು? ಮೋಶೆ ನಡೆಸಬೇಕು. ನಡೆಸುವ ಸಮಯದಲ್ಲಿ ಅವರನ್ನು ಪಾರು ಮಾಡಿ ವಾಗ್ದಾನ ದೇಶಕ್ಕೆ, ಅಂದರೆ ಅವರ ಸ್ವಕೀಯ ದೇಶಕ್ಕೆ, ಅವರ ಸ್ವಾತಂತ್ರ್ಯ ದೇಶಕ್ಕೆ ಅವರನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಆ ಸಮಯದಲ್ಲಿ ಇಸ್ರಾಯೇಲ್ ಜನಾಂಗ ನೋಡಿದ್ದೇನೆಂದರೆ ಹಿಂದಿಂದ ಬರ್ತಕ್ಕಂಥ ಸೈನ್ಯ ಸಮೂಹ ಅವರನ್ನು ಅಟ್ಟಿಸಿಕೊಂಡು ಬರ್ತಾ ಇದೆ. ಅವರನ್ನು ಮತ್ತು ತಿರುಗಿ ಸೆರೆ ಹಿಡ್ಕೊಳ್ಳೋದಕ್ಕಾಗಿ ಬರ್ತಾ ಇದೆ, ಮತ್ತು ತಿರುಗಿ ಹಿಂಸಿಸೋದಕ್ಕಾಗಿ ಬರ್ತಾ ಇದ್ದಾರೆ ಅಂಥೇಳಿ ಅವರು ಭಯಭೀತಿಯಿಂದ ತುಂಬಿರೋದ್ರಿಂದ ಮೋಸೆ ಬಹಳ ಜಾಣತನದಿಂದ ದೇವರು ಆತನಿಗೆ ಏನು ಅಪ್ಪಣೆ ಕೊಟ್ಟನ ಅದರ ಪ್ರಕಾರವಾಗಿ ಮೋಸೆ ತನ್ನ ಪ್ರಜೆಗಳೊಂದಿಗೆ ಮಾತಾಡ್ತಾ ಇದ್ದಾನೆ. ದೇವ್ರ ಮಕ್ಕಳೇ, ಮೋಸೆ ಹಿಂದಿಂದ ಅಟ್ಟಿಸಿಕೊಂಡು ಬರ್ತಿರ್ತಕ್ಕಂಥ ಈಜಿಪ್ಟಿನ ಸೈನ್ಯದ ಕುರಿತು ಮಾತಾಡಲಿಲ್ಲ, ಅವರ ಬಲದ ಕುರಿತು ಮಾತಾಡಲಿಲ್ಲ. ಆದರೆ ಮೋಸೆ ಹೇಳ್ತಾ ಇದ್ದಾನೆ, ಮೋಸೆ ಇಸ್ರಾಯೇಲ್ ಜನಾಂಗದ ಸಮಸ್ಯೆ ಏನಿದೆ, ಇಸ್ರಾಯೇಲ್ ಜನಾಂಗದ ಮೇಲೆ ಮರಣ ಬರದಂತೆ ಹೇಗೆ ನಾನು ಅವರನ್ನು ತಪ್ಪಿಸಬೇಕು ಎಂಬುದಾಗಿ ಗಮನಿಸಿದ. ಮೊಟ್ಟ ಮೊದಲಾಗಿ ಅವರ ಜನರನ್ನು ಭಯಪಡಬೇಡಿ ಎಂಬುದಾಗಿ ಹೇಳಿದ. ಎಲ್ಲರೂ ಹೇಳ್ತೀರ ಅಲ್ಲೂಯ? ನೀವು ಭಯಭ್ರಾಂತರಾಗಬೇಡ್ರಿ, ಹೆದರದಿರಿ ಎಂಬುದಾಗಿ ಹೇಳಿದ. ಯಾಕೆ ಹೇಳಿದ ಹೆದರದಿರಿ ಅಂದರೆ, ಜನರು ಹೆದರಿಕೆಯಿಂದ, ಭಯಭೀತಿಯಿಂದ ಅನೇಕ ಜನರು ಬರಲಾರದಂಥ ಆಗಲಾರದಂಥ ದುರ್ಘಟನೆಗಳು, ಬರಲಾರದಂಥ ಅನಿಷ್ಟವನ್ನು ಆಮಂತ್ರಿಸುತ್ತಾರೆ. ಅದಕ್ಕಾಗಿ ಮೋಸೆ ಸಮಸ್ಯೆ, ಜನರು ಬರ್ತಾ ಇದ್ದಾರೆ, ಸೈನ್ಯ ಬರ್ತಾ ಇದೆ, ಈಜಿಪ್ಟಿನ ಸೈನ್ಯ ಅಟ್ಟಿಸಿಕೊಂಡು ಬರ್ತಾ ಇದೆ, ಭಯಂಕರ ರಥಾಶ್ವವನ್ನು ತೆಗೆದು ರಭಸವಾಗಿ ಬರ್ತಾ ಇದೆ, ರೌದ್ರದಿಂದ ಬರ್ತಾ ಇದೆ. ಇದನ್ನು ನೋಡಿ ತಾನು ಹೆದರಲಿಲ್ಲ. ತನ್ನ ಪ್ರಜೆಗಳ ಒಳಗೆ ಭಯ ಏನು ಮನೆ ಮಾಡಿತ್ತಲ್ಲ, ಭಯ ಏನು ಅವರ ಹೃದಯದಲ್ಲಿ ಅಂಟಿಕೊಂಡಿತ್ತಲ್ಲ, ಆ ಭಯದೊಟ್ಟಿಗೆ ಮೋಸೆ ಡೀಲ್ ಮಾಡಿದ್ದಾನೆ. ಏನು ಮಾಡಿದ್ದಾನೆ? ಮೋಸೆ ಅದರೊಂದಿಗೆ ತಾನು ವ್ಯವಹರಿಸಿದ್ದಾನೆ. ಅದಕ್ಕೆ ಹೇಳಿದಾನೆ, ಭಯಪಡಬೇಡ ದೇವಜನರೇ ಎಂಬುದಾಗಿ ಹೇಳಿದ. ಹೆದರದಿರು, ಭಯಪಡಬೇಡ ಎಂಬುದಾಗಿ ಅವ್ರಿಗೆ ಹೇಳಿದ ಕೂಡಲೇ ಮೊಟ್ಟ ಮೊದಲಾಗಿ ಈ ಮಾತು ಇಸ್ರಾಯೇಲ್ ಜನಾಂಗದ 20 ಲಕ್ಷ ಜನರ ತಲುಪಬೇಕಾದ್ರೆ ಅವರ ಆರೋಹಣನು ಇದನ್ನು ಇಂಟರ್ಪ್ರೆಟ್ ಮಾಡಬೇಕು. ಇದನ್ನು ಆರೋಹಣನು ಅವರಿಗೆಲ್ಲರಿಗೆ ಅರ್ಥವಾಗುವ ಭಾಷೆಯಲ್ಲಿ ಆರೋಹಣನು ಇದನ್ನು ಮತ್ತು ತಿರುಗಿ ಅದನ್ನು ಉಚ್ಚರಿಸ್ತಾ ಇದ್ದ. ಆರೋಹಣನು ಉಚ್ಚರಿಸಿದ ನಂತರ ಅದೇ ಮಾತು, ಭಯಪಡಬೇಡ ನಾವು ಮಾತು ಆರೋಹಣ ಹೇಳಿದ ನಂತರ ಅಲ್ಲಿರ್ತಕ್ಕಂಥ ಇಸ್ರಾಯೇಲನ ಸಭೆ ಹಿರಿಯರು, ಕೆಲವು ಜನ ಹಿರಿಯರಿದ್ರು, ಆ ಹಿರಿಯರಿಗೆ ಈ ಸುದ್ದಿ ಹೋಗ್ತಿತ್ತು. ಆ ಹಿರಿಯರು ಅದನ್ನು ಕೇಳಿಸ್ಕೊಂಡ ಮೇಲೆ ಅವರು ಕೂಡ ಭಯಪಡಬೇಡ 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 ಎಂಬುದಾಗಿ ಮೋಸೆ ಅಲ್ಲಿಂದ ಏನು ನುಡಿತಿದ್ದನೋ ಆ ನುಡಿ ಆ ಇಸ್ರಾಯೇಲ್ ಜನಾಂಗದ 20 ಲಕ್ಷ ಜನರ ಹತ್ರ ತಲುಪಬೇಕದು. ಇವರೆಲ್ಲರೂ ಭಯ ದಿಗಲು ಅವರನ್ನು ಕಂಪಿಸಿಕೊಂಡು ಅವ್ರು ನಡೆಸ್ತದೆ. ಅದಕ್ಕಾಗಿ ಯಾಕೆಂದರೆ ಏಬು ಹೇಳ್ತಾ ಇದ್ದಾನೆ 3:25 ಏಬು ತನ್ನ ಪುಸ್ತಕದಲ್ಲಿ, ಯಾವುದು ಭಯಪಟ್ಟು ಭೀತಿ ಪಟ್ಟಿದನೋ ಅದೇ ನನಗೆ ಸಂಭವಿಸಿತ್ತು, ಯಾವುದರ ಕುರಿತು ನಾನು ಆಗುತ್ತದೆ ಎಂಬುದಾಗಿ ನಾನು ಭಯಪಟ್ಟಿದನೋ ಅದೇ ನನ್ನ ಜೀವನದಲ್ಲಿ ಜರುಗಿತು ಎಂಬುದಾಗಿ ಏಬು ಹೇಳಿದಂತೆ. ಅದಕ್ಕಾಗಿ ಮೋಸೆ ತನ್ನ ಪ್ರಜೆಗಳ ಹೃದಯವನ್ನು ಬಾಧಿಸುತ್ತಿರ್ತಕ್ಕಂಥ, ಭಯಪಡಿಸ್ತಕ್ಕಂಥ ಆ ಭಯದ ಆಲೋಚನೆಯನ್ನು ಗದರಿಸಿದ, ಧೈರ್ಯ ಕೊಟ್ಟಿದ. ಏನಂತ ಹೇಳ್ಕೊಂಡು, ಭಯಪಡಬೇಡ ದೇವಜನರೇ, ಭಯಪಡಬೇಡ್ರಿ ಎಂಬುದಾಗಿ ಹೇಳಿದ. ಯಾಕಂದರೆ ಅವರ ಹೃದಯದಲ್ಲಿದ್ದ ಭಯವೇ ಅವರನ್ನು ಕೊಂದು ಹಾಕ್ತದೆ, ಅವರ ಮೇಲೆ ಕೇಡು ಬರುವಂತೆ ಮಾಡ್ತಾರೆ. ಅದಕ್ಕಾಗಿ ಮೊದಲು ಮೋಸೆ ಪ್ರಜೆಗಳಲ್ಲಿರ್ತಕ್ಕಂಥ ಭಯವನ್ನು ಹೋಗಲಾಡಿಸಿ ಅವರನ್ನು ಧೈರ್ಯಗೊಳಿಸಿದ. ಆಗ ಎರಡನೇದಾಗಿ ಮಾತಾಡ್ತಾ ಇದ್ದಾನೆ, ಸುಮ್ಮನೆ ಇರಿ ಎಂಬುದಾಗಿ. ಏನಂತ ಹೇಳ್ತಾ ಇದ್ದಾನೆ? ಸುಮ್ಮನೆ ಇರಿ. ಈ ಮಾತು 20 ಲಕ್ಷ ಜನರ ಹತ್ರ ತಲುಪಬೇಕಾದ್ರೆ ಮೋಸೆ ಒಬ್ಬನೇ ಮಾತಾಡ್ತಿದ್ದನು, ತದನಂತರ ಆರೋಹಣನು ಮಾತಾಡ್ತಿದ್ದನು, ತದನಂತರ ಮಿರ್ಯಾಮಳು ಮಾತಾಡ್ತಿದ್ಲು, ತದನಂತರ ಆ ಒಂದು ಜನ ಸಮೂಹದಲ್ಲಿರ್ತಕ್ಕಂಥ ಹಿರಿಯರು ತಮ್ಮ ಜನರಿಗೆ ತಿಳಿಸ್ತಾ ಇದ್ರು. ಹಾಗೆ ತಿಳಿಸ್ತಾ ಭಯಪಡಬೇಡ, ಸುಮ್ಮನೆ ನಿಂತು ನೋಡು, ಕರ್ತನು ತೋರಿಸಿಕೊಡುವ ರಕ್ಷಣೆ
ಇಂದು ನೋಡುತ್ತಿರುವ ಈ ಈಜಿಪ್ಟಿಯರನ್ನು, ಈ ಈಜಿಪ್ಟಿನ ಸೈನ್ಯ ಸಮೂಹವನ್ನು ಇನ್ನು ಎಂದಿಗೂ ನೋಡುವುದಿಲ್ಲ. ಯಾಕೆ ಅಂದರೆ ಕರ್ತನು ನಿಮಗಾಗಿ ಯುದ್ಧ ಮಾಡೋನು, ನೀವು ಶಾಂತವಾಗಿರಿ ಎಂಬುದಾಗಿ ಹೇಳಿ ಈ ಮಾತನ್ನು ಯಾವಾಗ ಮೋಸೆ ತನ್ನ ಕಡೆಯಿಂದ ಯಾವಾಗ ಹೊರಡಿಸಿದನೋ ಆ ಮಾತು ಆರೋಹಣನು ಕೇಳಿಸ್ಕೊಳ್ಬೇಕು. ಯಾಕಂದರೆ ಮೋಸೆ ಏನಾಗಿದ್ದಾನೆ? ತೊದಲ್ ನಾಲಿಗೆಯವನಾಗಿದ್ದಾನೆ. ಭಾಳ ಜಾಗ್ರತೆ ಅಂತ ಕೇಳ್ತೀರಿ. ಯಾಕಂದರೆ ಸಮುದ್ರದಲ್ಲಿ ಇಷ್ಟು ದೊಡ್ಡ ವಿಭಾಗ ಬಂದಿದ್ದು ಸುಮ್ಮನೆ ಅಲ್ಲ. ಭಾಳ ಸ್ಟೋರಿ ಕೇಳಿದ್ವಿ ನಾವು. ಅದನ್ನು ಸಮುದ್ರದಲ್ಲಿ ದಾರಿ ಉಂಟಾಯಿತು, ನೀರು ಭೇದಿಸಲ್ಪಟ್ಟಿತು, ಅದರ ಮಧ್ಯದಲ್ಲಿ ಒಣನೆಲದಲ್ಲಿ ನಡ್ಕೊಳ್ತಾಗ್ತಾರೋ. ಮತ್ತು ಎರಡನೇದಾಗಿ ಹಿಂದಿಂದ ಬರ್ತಕ್ಕಂಥ ಸೈನ್ಯ ಬಲವನ್ನು ದೇವರ ಮೇಘಸ್ತಂಭವು ಬೆಂಕಿ ಸ್ತಂಭ ಹೋಗಿ ಅವರನ್ನು ತಡೆದು ಹಿಡಿದಿದೆ. ಆ ರಾತ್ರಿಯೆಲ್ಲ ಬಿರುಗಾಳಿ, ಮೂಡಣ ದಿಕ್ಕಿಂದ ಬಿರುಗಾಳಿ ಬಂದು, ಒಂದು ದಿಕ್ಕಿಂದ ಬಿರುಗಾಳಿ ಬಂದು ಸಮುದ್ರದ ನೀರನ್ನು ವಿಭಾಗಿಸಿ ಒಣನೆಲವನ್ನು ಉಂಟು ಮಾಡ್ತಾರೆ. ಫಾರ್ 1 ನೈಟ್, ವಿತಿನ್ 1 ನೈಟ್ ಒಣನೆಲ ಉಂಟು ಮಾಡ್ತಾ ಇದೆ. ಸುಮ್ಮನೆ ಅಲ್ಲ. ಯಾಕಂದರೆ ಮೋಸೆ ಮರಣಕರವಾದ ಮಾತು, ಶಾಪಕರವಾದ ಮಾತು, ನಾಶಕರವಾದ ಮಾತು, ಈಜಿಪ್ಟಿನ ಸೈನ್ಯವನ್ನು ನೋಡಿ ಆತನು ಮರಣವನ್ನು ಮಾತಾಡಲಿಲ್ಲ, ಆತನು ರಕ್ಷಣೆಯನ್ನು ನೋಡಿದನು. ಎಲ್ಲರೂ ಹೇಳ್ತಿರಲ್ವಯ್ಯ? ಗಂಭೀರವಾಗಿ ಹೇಳ್ತಿರಲಿಲ್ಲ. ಅದಕ್ಕಾಗಿ ಈ ಮಾತು ಮೋಸೆ ತಾನಿದ್ದ ಸ್ಥಳದಿಂದ ಆತನು ಈ ಮಾತನ್ನು ಘೋಷಣೆ ಮಾಡಿದ ಮೇಲೆ ಅಥವಾ ಎಚ್ಚರಿಸಿದ ಮೇಲೆ ಅಥವಾ ಅವ್ರನ್ನ ಬಲಪಡಿಸಿದ ಮೇಲೆ ಆ ಮಾತು ಆರೋಹಣನು ಅವರಿಗೆ ಕೂಗಿ ಹೇಳಬೇಕು. ಆರೋಹಣನು ಕೂಗಿ ಆದಮೇಲೆ ಮೀರಿಯಾಮಳು ಕೂಡ ತನ್ನ ಪಕ್ಷದಿಂದ ತನ್ನ ಕಡೆ ಇರತಕ್ಕಂಥ ಎಲ್ಲ ಜನರಿಗೆ ಕೂಗಿ ಹೇಳಬೇಕು. ಈ ಸುದ್ದಿ ಇನ್ನೊಬ್ಬರಿಗೆ ತಲುಪಬೇಕು. ಹಾಗೆ 20 ಲಕ್ಷ ಜನರ ಹತ್ರ ಹೋಗುವ ತನಕ ಈ ಬಾಯಿಂದ ಬಂದಿರತಕ್ಕಂಥ ಭಯದ ಮಾತು, ಅವರಲ್ಲಿರ್ತಕ್ಕಂಥ ನಾವು ಸಾಯ್ತೇವೆ, ನಮ್ಮನ್ನು ಕೊಂದು ಹಾಕಲ್ಪಡ್ತೇವೆ, ನಾವು ನಾಶವಾಗ್ತೇವೆ, ಹೌದು ನಮ್ಮನ್ನು ಕೊಂದು ಹಾಕಲಿಕ್ಕೆ ಬಂದಿದೆಯಲ್ಲ, ಕೊಂದು ಹಾಕಲಿಕ್ಕೆ ನಮ್ಮನ್ನು ತಂದಿದೆಯಲ್ಲ ಎಂಬುದಾಗಿ ಅವರು ನುಡಿದಿರ್ತಕ್ಕಂಥ ಮರಣಕರವಾದ ಮಾತನ್ನು ಮಾರ್ಪಾಟ ಮಾಡಿದ ದೇವ್ರ ಮಕ್ಕಳೇ, ಅಲ್ಲಿ ಸಮುದ್ರ ಸುಮ್ಮನೆ ಅಲ್ಲ ಬಾಯಿ ತೆರೆದಿದ್ದು, ಸಮುದ್ರ ಸುಮ್ಮನೆ ಅಲ್ಲ ತನ್ನ ಮಾರ್ಗವನ್ನು ಬಿಟ್ಟಿದ್ದು. ಯಾಕಂದರೆ ಇಸ್ರಾಯೇಲನ 20 ಲಕ್ಷ ಜನರು ಮೋಸೆ ಮಾತನ್ನು ತಲುಪಿಸಬೇಕಾದ್ರೆ ಒಂದೊಂದು ಹಿರಿಯರಿಂದ ಮತ್ತು ಹಿರಿಯರು ಹಾಗೆ ಚಿಕ್ಕ ಚಿಕ್ಕ ಗುಂಪುವರೆಗೆ ತಲುಪಬೇಕಾದ್ರೆ ಅಲ್ಲಿ ಸಿಸ್ಟಮ್ಯಾಟಿಕಲಿ ಆ ಮಾತು ಅಲ್ಲೇ ಪ್ರತಿಧ್ವನಿಸುತ್ತಾ ಇತ್ತು. ಎಲ್ಲರಿರ್ತಿರಲ್ವಯ್ಯ? ಯಾಕಂದರೆ ಇಸ್ರಾಯೇಲ್ ಜನಾಂಗವು ಮೊದಲೇ ಮರಣವನ್ನು ನುಡಿದು ಬಿಟ್ಟಿತ್ತು, ಮರಣಕರವಾದ ಮಾತು ನುಡಿದು ಬಿಟ್ಟಿತ್ತು. ಅಯ್ಯೋ ನಮ್ಮನ್ನು ಕೊಂದು ಹಾಕಲಿಕ್ಕೆ ತಂದಿದೆಯಾ? ಈಜಿಪ್ಟಿನಲ್ಲಿ ನಮಗೆ ಈಜಿಪ್ಟಿನಲ್ಲಿ ನಮಗೇನು ಸಮಾಧಿಗಳಿಲ್ಲವಾ? ನಾವು ಅವರಿಗೆ ದಾಸರಾಗಿದ್ದೇ ಇರೋದು ಮೇಲೆ ಸಾಗಿತ್ತು, ಇಲ್ಲೇ ಬಂದು ಸಾಯೋದಕ್ಕಿಂತ ಎಂಬುದಾಗಿ ಅನೇಕ ಗುಣಗುಟ್ಟುಗಳನ್ನು ಗುಣಗುಟ್ಟಿದ ಕೂಡಲೇ ಆಗ ಭಯ ಪಡಬೇಡ್ರಿ, ಭಯದಿಂದ ನಿಮ್ಮ ಬಾಯಿಂದ ಏನೇನು ಮಾತುಗಳು ಬರ್ತಾ ಇದೆಯಲ್ಲ ಅವುಗಳನ್ನು ನಿಲ್ಲಿಸಿಬಿಡಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಸುಮ್ಮನೆ ನಿಂತು ನೋಡ್ರಿ ಎಂಬುದಾಗಿ ಹೇಳ್ತಾನೆ. ದೇವ್ರ ಮಕ್ಕಳೇ, ಕನಿಷ್ಠ ಜೀವವು ಮರಣವು ನಾಲ್ಗೆಯ ವಶದಲ್ಲಿ ಎಂಬುದಾಗಿ ಜ್ಞಾನೋಕ್ತಿ 18:22 ಹೋದ್ರಿ. ಜೀವವು ಮರಣವು ನಾಲ್ಕೆಯ ವಶದಲ್ಲಿ ಎಂಬುದಾಗಿ ನಾವು ನೋಡ್ತೇವೆ. ಎಷ್ಟು ವಚನ? 19 18:22 ಜ್ಞಾನೋಕ್ತಿ 18:22 ನಾವು ನೋಡ್ತಾ ಇದ್ದೇವೆ. ದಯಮಾಡಿ ಗಮನಿಸ್ತೀರಿ ನನ್ನ ಪ್ರಿಯ ಸಹೋದರರೇ. ನಿಮ್ಮ ಮೇಲೆ ಯಾವ ಮರಣವಾಗಲಿ, ಶಾಪವಾಗಲಿ, ರೋಗವಾಗಲಿ, ಬಡತನವಾಗಲಿ ನಿಮ್ಮ ಮೇಲೆ ಹಲ್ಲೆ ಮಾಡಬಾರ್ದಂದ್ರೆ, ನಿಮ್ಮ ಮೇಲೆ ದಾಳಿ ಮಾಡಬಾರ್ದಂದ್ರೆ, ನಿಮ್ಮನ್ನು ವಶಪಡಿಸ್ಕೊಳ್ಬಾರ್ದಂದ್ರೆ, ಭಾಳ ಜಾಗ್ರತೆ. ನಾಲ್ಗೆ ನೋಡ್ರಿ, ಓದ್ರಿ. ನಾಲ್ಗೆಯ ವಶದಲ್ಲಿ, ನೆನಪಿಟ್ಕೊಳ್ರಿ, ನಾಲ್ಗೆಯ ವಶದಲ್ಲಿ ಮರಣವೂ ಜೀವವೂ ಇದೆ. ಯಾವನು ಪ್ರೀತಿಸುತ್ತಾನೆ ಅಂದರೆ ಮರಣವನ್ನು ಪ್ರೀತಿಸುವನು ಮರಣದ ಫಲವನ್ನು ಪಡ್ಕೊಳ್ತಾನೆ, ಜೀವವನ್ನು ಪ್ರೀತಿಸುವನು ಜೀವದ ಫಲವನ್ನು ಪಡ್ಕೊಳ್ತಾನೆ. ಅಂದರೆ ಅರ್ಥ ಏನು? ಇಲ್ಲಿ ಭಾಳ ಜಾಗ್ರತೆಯಿಂದ ಅದನ್ನು ಬರೆಯಲ್ಪಟ್ಟಿದೆ. ಅದಕ್ಕಾಗಿ 21ರಲ್ಲಿ ನಾವು ನೋಡಿದ್ದೇವೆ, 20ರಲ್ಲಿ ನಾವು ನೋಡೋಣ. 20ರಲ್ಲಿ ತನ್ನ ಬಾಯಿಯ ಮಾತಿನಿಂದ, ತನ್ನ ಬಾಯಿಯ ಫಲದಿಂದ ಮನುಷ್ಯನ ಹೊಟ್ಟೆ ಅಂದರೆ ಆತ್ಮ, ಅವನ ಪ್ರಾಣ, ಅವನ ದೇಹ ತೃಪ್ತಿ ಹೊಂದುವುದು. ತನ್ನ ತುಟಿಗಳ ಆದಾಯದಿಂದ, ನಿನ್ನ ಹಲ್ಲೆಲೂಯ, ನಿನ್ನ ಫ್ಯಾಕ್ಟರಿ ಆದಾಯದಿಂದಲ್ಲ, ನಿನ್ನ ದಿನಗೂಲಿ ಕೆಲಸಗಳ ಆದಾಯದಿಂದಲ್ಲ, ನಿನ್ನ
ಬಿಸ್ನೆಸ್ಸಿಂದ ಬಂದಿರತಕ್ಕಂಥ ಆದಾಯದಿಂದಲ್ಲ ನೀನು ತೃಪ್ತಿ ಹೊಂದೋದು. ನಿನ್ನ ತುಟಿಗಳಲ್ಲಿ ಏನು ನೀನು ಆದಾಯಕರವಾದಂಥದ್ದು, ಲಾಭಕರವಾದದನ್ನು ನುಡಿಗಳನ್ನು ನುಡಿತೀಯೋ ಅದು ತುಟಿಗಳಿಂದ, ತನ್ನ ತುಟಿಗಳ ಆದಾಯದಿಂದ ಅವನು ತುಂಬಿಸಲ್ಪಡುವನು. ಬಾಯಿ ಮಾತಿಂದ ಅವನ ಹೊಟ್ಟೆ ತೃಪ್ತಿ ಹೊಂದುವುದು, ತುಟಿಗಳಿಂದ ಅವನು ಸಮೃದ್ಧಿಕರವಾಗಿ ತುಂಬಿಸಲ್ಪಡುವನೆಂಬುದಾಗಿ ಹೇಳಿದ ನಂತರ, ಜೀವವು ಮರಣವು ನಾಲ್ಗೆಯ ವಶದಲ್ಲಿದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ನೀವು ಎಂಥ ಸ್ಥಿತಿಯಲ್ಲಿರೋದು? ಮರಣ ಗಂಡಾಂತರದ ಸಮೀಪದಲ್ಲಿದ್ದೀರಾ? ಹಿಂದೆ ಹಿಂದೆ ಈಜಿಪ್ಟಿನ ಸೈನ್ಯವು ಇಸ್ರಾಯೇಲನ್ನು ಅಟ್ಟಿಸಿಕೊಂಡು ಬರ್ತಾ ಇದೆ, ಮುಂದೆ ಸಮುದ್ರ ಇದೆ. ಭಯಭೀತಿಯಿಂದ ಇದ್ದೀರಾ? ನೆನಪಿಟ್ಕೊಳ್ರಿ, ಭಯಭೀತಿಯಿಂದ ಬರ್ತಕ್ಕಂಥ ಗುನುಗುಟ್ಟುಗಳು, ಭಯಭೀತಿಯಿಂದ ಬರ್ತಕ್ಕಂಥ ಮರಣಕರವಾದ ಮಾತುಗಳು, ಭಯಭೀತಿಯಿಂದ ಬರ್ತಕ್ಕಂಥ ನಾಶಕರವಾದ ಮಾತುಗಳು, ಅಥವಾ ಯಾವುದೋ ಒಂದು ಫ್ರಸ್ಟ್ರೇಷನಿಂದ ಅಥವಾ ದಿಗ್ಭ್ರಮೆದಿಂದ ಬರ್ತಕ್ಕಂಥ ನಾಶಕರವಾದ ಶಾಪಕರವಾದ ಮಾತು ಅಥವಾ ಬೈಗಳಗಳನ್ನು ನಿಮ್ಮ ಬಾಯಿಂದ ಬರದಂತೆ ನೋಡಿಕೊಡ್ರಿ ಸಾಕು. ಅದಕ್ಕೆ ಹೇಳ್ತಾನೆ, ದೇವಜನರೇ ಹೆದರಬೇಡಿ, ಕನಿಷ್ಠ ಸುಮ್ಮನೆ ಇರಿ. ನಿಮ್ಮ ಬಾಯಿಂದ ಬರ್ತಕ್ಕಂಥ ಶಬ್ದಗಳು ನಾಶಕರವಾದದ್ದಿದೆ, ಮರಣಕರವಾದದ್ದಿದೆ. ಕನಿಷ್ಠ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರಿ. ನಾನು ಹೇಳುವ ರಕ್ಷಣೆ ಕುರಿತು ಆಮೇನ್ ಅಂತ ಹೇಳ್ರಿ. ಹಲ್ಲೆಲೂಯಾ. ನಾನು ಹೇಳುವ ರಕ್ಷಣೆ ಕುರಿತು ಆಮೇನ್ ಎಂದು ಹೇಳಿರಿ. ಅದಕ್ಕಾಗಿ ಇಲ್ಲಿ ಸಮುದ್ರದಲ್ಲಿ ಇಷ್ಟು ದೊಡ್ಡ ಭಾಗವಾಗಿದೆ ಅಂದರೆ, ಸಮುದ್ರದಲ್ಲಿ ಇಷ್ಟು ದೊಡ್ಡ ಸ್ಥಳವು, ಸಮುದ್ರದಲ್ಲಿ ಇಷ್ಟು ದೊಡ್ಡ ಭಾಗವು ವಿಭಾಗಿಸಲ್ಪಟ್ಟಿದೆ ಅಂದರೆ ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಅದು ಏನಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ. ಅವರ ಹೃದಯದಲ್ಲಿ ಭಯವು ಮನೆ ಮಾಡಿತ್ತು. ಅವರ ಹೃದಯದಲ್ಲಿ ಭಯವು ಅವರನ್ನು ಹಿಡಿದುಕೊಂಡಿತ್ತು, ವಶಪಡಿಸಿಕೊಂಡಿತ್ತು, ಬಿರುಸಾಗಿ ಅವರನ್ನು ಕಾಡುತ್ತಿತ್ತು. ಆ ಭಯ ಮೋಸೆ ಹೋಗಲಾಡಿಸಿ ಹೇಳ್ತಾ ಇದ್ದಾನೆ, ಕನಿಷ್ಠ ಬಾಯಿ ಮುಚ್ಕೊಂಡಿರಿ, ಸುಮ್ಮನೆ ಇರಿ. ನಾನು ಇವತ್ತು ನನ್ನ ಕರ್ತನು ತೋರಿಸುವ ರಕ್ಷಣೆಯನ್ನು ನೋಡ್ರಿ. ಡೋಂಟ್ ಸಿ ದ ಈಜಿಪ್ಟಿಯನ್ಸ್. ಹೇಳಿದ್ರು ಅಲ್ವಯ್ಯ. ಮೋಸೆ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ. ಈಜಿಪ್ಟಿನ ಸೈನ್ಯದ ಬಲವು, ಮರಣಕರವಾದಂಥ ಸಮಸ್ಯೆಗಳು, ಬಡತನದ ಸಮಸ್ಯೆಯು, ರೋಗದ ಸಮಸ್ಯೆಯು, ವ್ಯಾಧಿಯ ಸಮಸ್ಯೆಯು ಹಿಂದಿಂದ ಅಟ್ಟಿಸಿಕೊಂಡು ಬರ್ತಾ ಇರೋದೆ, ಅದನ್ನು ನೋಡಬೇಡ್ರಿ, ಅದನ್ನು ಕೇಳಬೇಡ್ರಿ. ನಾನು ಹೇಳ್ತಾ ಇದ್ದೇನೆ, ನನ್ನ ಕರ್ತನ ರಕ್ಷಣೆಯು, ನಮ್ಮ ಕರ್ತನಾದ ದೇವರು ಇವತ್ತು ತೋರಿಸಿಕೊಡುವ ರಕ್ಷಣೆಯನ್ನು ನೋಡ್ರಿ. ಅವರ ದೃಷ್ಟಿಯನ್ನು ಈಜಿಪ್ಟಿಯರ ಮೇಲೆ, ಆ ಈಜಿಪ್ಟಿನ ಸೈನ್ಯ ಸಮೂಹಗಳೆಲ್ಲ ಅವರನ್ನು ಅಟ್ಟಿಸಿಕೊಂಡು ಬರ್ತಾ ಇದೆ, ಹಿಂದೆ ಓಡಿಸಿಕೊಂಡು ಸೈನ್ಯ ಸಮೂಹದ ಮೇಲೆ ನಿನ್ನ ದೃಷ್ಟಿಯನ್ನು ತೆಗಿ. ನಿನ್ನ ಕರ್ತನಾದ ದೇವರು ತೋರಿಸುವ ರಕ್ಷಣೆಯನ್ನು ನೋಡು ಎಂಬುದಾಗಿ ಹೇಳಿದ. ಇವರ ಆಲೋಚನೆಯಲ್ಲಿ ಭಯವನ್ನು ಹೋಗಲಾಡಿಸಿ, ಯಾಕಂದರೆ ಭಯದಿಂದಲೇ ಎಲ್ಲ ಬರ್ತಕ್ಕಂಥದ್ದು ಎಂಬುದಾಗಿ. ತದನಂತರ ಸುಮ್ಮನೆ ಇರಿ, ಯಾಕಂದರೆ ಭಯದಿಂದ ಬರ್ತಕ್ಕಂಥ ಗುನುಗುಟ್ಟು, ಭಯದಿಂದ ಬರ್ತಕ್ಕಂಥ ಶಾಪದ ಮಾತುಗಳು, ನಾಶದ ಮಾತುಗಳು, ಅಥವಾ ನಾಶಕರವಾದ ಮಾತುಗಳು, ನಕಾರಾತ್ಮಕವಾದ ಮಾತುಗಳು ನಿಜವಾಗಲೂ ನಿಮ್ಮ ಜೀವನದಲ್ಲಿ ನೆರವೇರ್ತಕ್ಕಂತಾಗಿರ್ತದೆ. ಆದ ಕಾರಣ ಭಯಪಟ್ಟವರು ದಯಮಾಡಿ ಹೇಳ್ತಾನೆ, ಭಯಪಡಬೇಡಿ, ಹೆದರದಿರಿ, ಡು ನಾಟ್ ಫಿಯರ್ ಎಂಬುದಾಗಿ ಹೇಳಿದಾನೆ. ಆಗ ಹೆದರಿಕೆಯೊಂದಿಗೆ ಈತನು ಹೆದರಿಕೆಯ ವಿಷಯದಲ್ಲಿ ಇಸ್ರಾಯೇಲ್ ಜನಾಂಗದ ಜೊತೆಯಲ್ಲಿ ಮಾತಾಡ್ತಾನೆ. ಹೆದರಿಕೆ, ಭಯದ ವಿಷಯದಲ್ಲಿ ಇಸ್ರಾಯೇಲ್ ಜನಾಂಗದಲ್ಲಿ ಮಾತಾಡ್ತಾನೆ. ತದನಂತರ ಜರುಗಿರ್ತಕ್ಕಂಥ ಸಂಗತಿ ಏನಂದರೆ, ಇವರೆಲ್ಲರ ದೃಷ್ಟಿಯನ್ನು ದೇವರು ತೋರಿಸುವ ರಕ್ಷಣೆ ಕಡೆಗೆ ನೀವು ನೋಡ್ರಿ. ಪ್ರೈಸ್ ಲಾರ್ಡ್ ಜೀಸಸ್. ದೇವರು ತೋರಿಸ್ಕೊಡುವ ರಕ್ಷಣೆ ಕಡೆಗೆ ನೀವು ನೋಡ್ರಿ. ಇವರ ದೃಷ್ಟಿ ಈಜಿಪ್ಟಿನ ಸೈನ್ಯದಿಂದ ತೆಗೆದು ದೇವರು ತೋರಿಸುವ ರಕ್ಷಣೆಯನ್ನು ನೋಡ್ರಿ. ಇವತ್ತು ನೋಡುತ್ತಿರ್ತಕ್ಕಂಥ ಈಜಿಪ್ಟಿಯರನ್ನು ಇನ್ನು ಮುಂದೆ ಯಾವತ್ತೂ ನೋಡುವುದಿಲ್ಲ ಎಂಬುದಾಗಿ ಹೇಳಿದ. ಹಲ್ಲೆಲೂಯಾ. ಡೋಂಟ್ ಸಿ ದ ಪ್ರಾಬ್ಲಮ್ ಬಟ್ ಸಿ ದ ಸಾಲ್ವೇಷನ್. ನೀನು ಸಮಸ್ಯೆಗಳು, ಸಂಕಷ್ಟಗಳು, ಬಾಧೆಗಳು, ವೇದನೆಗಳನ್ನೇ ನೋಡ್ತಾ ಇರಬೇಡ. ನಿನ್ನ ಕರ್ತನಾದ ದೇವರು ಕೊಡುವ ರಕ್ಷಣೆ ಹತ್ರ ನಿನ್ನ ದೃಷ್ಟಿಯನ್ನು ತಿರುಗಿಸು. ಇವತ್ತು ನೋಡ್ತಿರ್ತಕ್ಕಂಥ ಈ ದುಷ್ಟ ರೋಗ, ಇವತ್ತು ನೋಡ್ತಿರ್ತಕ್ಕಂಥ ಈ ಮಾರಕ ಸೋಂಕು, ಇವತ್ತು ನೋಡ್ತಿರ್ತಕ್ಕಂಥ ಈ ಬಡತನದ ಸೋಂಕು, ಇವತ್ತು ನೋಡ್ತಿರ್ತಕ್ಕಂಥ ಈ ಭ್ರಷ್ಟ ಸೋಂಕು, ಇವತ್ತು ನೋಡ್ತಿರ್ತಕ್ಕಂಥ ಈ ಅನಿಷ್ಟವಾದಂಥ ಕಾಲವು ಇನ್ನು ಮುಂದೆ ಎಂದಿಗೂ ನೀನು ನೋಡುವುದಿಲ್ಲ. ಆತನು ತೋರಿಸುವ ರಕ್ಷಣೆಯನ್ನು ನೋಡು ನೀನು. ಹೊರತು ಸಮಸ್ಯೆಗಳು, ತೊಂದರೆಗಳು, ಬಾಧೆಗಳು
ಕೆಟ್ಟ ವಾರ್ತೆಯು, ದುರ್ವಾರ್ತೆಯು, ನಕಾರಾತ್ಮಕ ವಾರ್ತೆಯು, ಮರಣಕರವಾದ ವಾರ್ತೆಯನ್ನು ಕೇಳಿ ಅದರ ಮೇಲೆ ದೃಷ್ಟಿಟ್ಟರೆ ನಿನ್ನ ಹೃದಯದಲ್ಲಿ ಭಯವೇ ಹುಟ್ಟುತ್ತದೆ. ಭಯದಿಂದ ನಿನ್ನ ಹೃದಯದಲ್ಲಿ ಗುಣಗುಟ್ಟೋದು ಹುಟ್ಟುತ್ತದೆ. ಆ ಗುಣಗುಟ್ಟೋದ್ರಿಂದ ಏನು ನಮ್ಮನ್ನು ಕೊಲ್ಲಿಕ್ಕೆ ತಂದೀಯಾ, ನಮ್ಮ ನಾಶ ಮಾಡಲಿಕ್ಕೆ ತಂದೀಯಾ ಎಂಬುದಾಗಿ ನಮ್ಮ ನಾಶ ಮಾಡಲಿಕ್ಕೆ ತಂದಿದೆಯಾ ಎಂಬುದಾಗಿ ಜನರು ಗುಣಗುಟ್ಟಿರುವಾಗ ಮೋಸೆ ಅವರ ಮಾತುಗಳನ್ನು ಮಾರ್ಪಾಟ ಮಾಡಿದನು, ಅವರ ನುಡಿಗಳನ್ನು ಚೇಂಜ್ ಮಾಡಿದನು. ನೀವು ನೋಡ್ತಿರೋದೇನು ಕಣ್ಣಿಗೆ ಕಾಣುವಂಥದ್ದು, ಆದರೆ ಮೋಸ ಹೇಳ್ತಿರೋದೇನು ಕಣ್ಣಿಗೆ ಕಾಣಲಾರದ ಗೌರ್ಮೆಂಟ್ ನಮ್ಮೊಂದಿಗಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ನನ್ನ ಪ್ರಿಯ ಸಹೋದರೇ, ಕಣ್ಣಿಗೆ ಕಾಣುವಂಥ ಗೌರ್ಮೆಂಟ್ ಅವ್ರನ್ನ ಹಿಂಬ ಹಟ್ಟಿಸಿಕೊಂಡು ಬರ್ತಾ ಇದೆ. ಈಜಿಪ್ಟಿನ ಗೌರ್ಮೆಂಟ್, ಈಜಿಪ್ಟಿನ ಪ್ರಭುತ್ವ, ಈಜಿಪ್ಟಿನ ಸರ್ಕಾರ, ಈಜಿಪ್ಟಿನ ಸೈನ್ಯವು ಅವ್ರನ್ನ ಅಟ್ಟಿಸಿಕೊಂಡು ಬರ್ತಾ ಇದೆ. ಆದರೆ ಕಣ್ಣಿಗೆ ಕಾಣಲಾರದ ಇನ್ನೊಂದು ಗೌರ್ಮೆಂಟ್ ಇದೆ, ಅದು ಪರಲೋಕದ ಗೌರ್ಮೆಂಟ್. ಅಲ್ಲೆಲೂಯಾ. ಪರಲೋಕದ ದೇವರಿಂದ ಉಂಟಾಗತಕ್ಕಂಥ ರಕ್ಷಣೆಯನ್ನು ನೋಡು ಹೊರತು ನಿನ್ನ ಸಮಸ್ಯೆಗಳು, ಬಾಧೆಗಳು, ಸಂಕಷ್ಟಗಳ ಮೇಲೆ ನಿನ್ನ ದೃಷ್ಟಿ ಇಡಬೇಡ. ಧೈರ್ಯವಾಗಿರು, ನೀನು ಧೈರ್ಯವಾಗಿರು. ನಾನು ನನ್ನ ಕರ್ತನಾದ ದೇವರು ಇವತ್ತು ತೋರಿಸಿಕೊಡುವ ರಕ್ಷಣೆಯನ್ನು ನೋಡು. ಇಂದು ನೋಡ್ತಿರ್ತಕ್ಕಂಥ ಈ ದುಷ್ಟ ಸಮೂಹ, ಇಂದು ನೋಡ್ತಿರ್ತಕ್ಕಂಥ ಈಜಿಪ್ಟಿನ ಸೈನ್ಯ ಸಮೂಹ, ಇಂದು ನೋಡ್ತಿರ್ತಕ್ಕಂಥ ಈ ಬಡತನ, ಈ ರೋಗ, ಈ ವ್ಯಾಧಿಗಳು ಇನ್ನು ಎಂದಿಗೂ ನೀನು ನೋಡುವುದಿಲ್ಲ. ಅಂದರೆ ಅರ್ಥ ಏನು? ಕಾಣುತ್ತಿರುವುದಲ್ಲ, ಕಾಣಲಾರದ ಒಂದು ಪ್ರಭುತ್ವದ, ಕಾಣಲಾರದ ಒಂದು ಅದೃಶ್ಯವಾದಂಥ ಒಂದು ಸುಖ ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯದ ಜೀವನ ಕಡೆ ನಿನ್ನ ದೃಷ್ಟಿಯನ್ನು ತಿರುಗಿಸುವ ಹೊರತು ಅಯ್ಯೋ ನಷ್ಟ ಬಂದ್ಬಿಡ್ತಲ್ಲ, ಅಯ್ಯೋ ಮರಣಕರವಾದ ಸಮಸ್ಯೆಗಳು ಬಂದ್ಬಿಡ್ತಲ್ಲ, ಅಯ್ಯೋ ನನ್ನ ಮನೆಯಲ್ಲಿ ಅನೇಕ ಜನ ತೀರ್ಕೊಂಡು ಬಿಟ್ರಲ್ಲ, ಅಯ್ಯೋ ನಾನು ಎಂಬುದಾಗಿ ಬಾಧೆ ಇರ್ತದೆ, ದುಃಖ ಇರ್ತದೆ, ಭಯ ಇರ್ತದೆ, ದಿಗುಲು ಇರ್ತದೆ. ಅನೇಕ ಜನರು ತೀರ್ತಾ ಇರುವುದು ನೋಡಿ ಅನೇಕ ಜನರು ಈ ಮಾರಕ ಸೋಂಕಿನ ಸಮಯದಲ್ಲಿ ಭಯಪಟ್ಟು ದಿಗುಲು ಚಿಂತೆಯಿಂದ ಹಿಡಿತಿರೋದು ನೋಡಿ ಭಯ ಮುಟ್ಟಾಗ್ತದೆ. ಆದರೆ ಭಯವನ್ನು ಮಾತಾಡಬೇಡ. ನನ್ನ ದೇವರು ನನ್ನನ್ನು ಕಾಪಾಡ್ತಾನೆ. ರಕ್ಷಣೆಯನ್ನು ಮಾತಾಡೋಣ, ಜೀವವನ್ನು ನುಡಿಯೋಣ. ಯಾಕಂದರೆ ಮರಣವು, ಜೀವವು ಮನುಷ್ಯನ ನಾಲಿಗೆಯ ವಶದಲ್ಲಿದೆ, ಸೈತಾನನ ವಶದಲ್ಲಿಲ್ಲ. ನನ್ನ ಪ್ರಿಯ ಸಹೋದರನೇ, ಹಲ್ಲೆಲೂಯಾ. ಇನ್ನೊಂದು ರಹಸ್ಯವನ್ನು ಹೇಳಬೇಕು. ಜೀವವು, ಮರಣವು ನಿನ್ನ ನಾಲಿಗೆಯ ವಶದಲ್ಲಿದೆ, ನಿನ್ನ ಶತ್ರುವಿನ ವಶದಲ್ಲಿಲ್ಲ. ಪ್ರೈಸ್ ದ ಲಾರ್ಡ್ ಜೀಸಸ್. ಅದಕ್ಕಾಗಿ ನಾನು ಜೀವಿಸುತ್ತೇನೆ, ನಾನು ಬದುಕುತ್ತೇನೆ, ನಾನು ಸುಖವಾಗಿರ್ತೇನೆ, ನಾನು ಅನೇಕ ಜನರಿಗೆ ದಾನ ಮಾಡ್ತೇನೆ, ಅನೇಕ ಜನರಿಗೆ ಉಪಯುಕ್ತವಾಗಿರ್ತೇನೆ, ಅನೇಕ ಜನರಿಗೆ ನಾನು ಸಹಾಯಕನಾಗಿರ್ತೇನೆ ಎಂಬುದಾಗಿ ಇದನ್ನೇ ನೋಡಿರಿ ಹೊರತು ಬಂದಿದೆ ಮರಣ, ಬಂದಿದೆ ಶಾಪ, ಬಂದಿದೆ ಬಡತನ, ಅಟ್ಟಿಸ್ಕೊಂಡು ಬರ್ತಾ ಇದೆ ಎಂಬುದಾಗಿ ಆ ಬಡತನದ ವಿಷಯದಲ್ಲಿ ಮಾತಾಡಬೇಡ್ರಿ. ಎಲ್ಲ ಜನರು ಮೂರನೇ ತೆರೆ ಬಗ್ಗೆ ಮಾತಾಡ್ತಿದ್ದಾರೆ, ಮೂರನೇ ಅಲೆ ಬಗ್ಗೆ ಮಾತಾಡ್ತಿದ್ದಾರೆ. ಡೋಂಟ್ ಟಾಕ್ ಅಬೌಟ್ ದ ಥರ್ಡ್ ವೇವ್ ಮೈ ಡಿಯರ್ ಬ್ರದರ್. Second wave is already enough for you. Don't talk about the third wave, but think that God will deliver you from all the waves. Hallelujah. ಅಷ್ಟೇ. ನೀನು ಇನ್ನೊಂದು ಅಲೆ ಬರ್ತಾ ಇದೆ, ಮತ್ತೊಂದು ಅಲೆ ಬರ್ತಾ ಇದೆ, ಮೂರನೇ ಅಲೆ ಬರ್ತಾ ಇದೆ ಅಂತೇಳಿ ಸಮಾಚಾರಗಳು ಕೇಳಿ ನೀನು ಅದನ್ನೇ ಮಾತಾಡಬೇಡ. ಅಯ್ಯೋ ಮೂರನೇ ಅಲೆ ಬಂದರೆ ಹೆಂಗೆ ಮಾಡ್ಬೇಕು, ಮೂರನೇ ಅಲೆ ಬಂದರೆ ಹೆಂಗೆ ಮಾಡ್ಬೇಕಂದಾಗ ಅದನ್ನು ಮಾತಾಡಬೇಡ. ಅಲೆಗಳು ನಿಂತು ಹೋಗೋದಲ್ಲ, ದೇವರು ಮುಂದೆ ರಕ್ಷಣೆಯನ್ನು ತೋರಿಸ್ತಾ ಇದ್ದಾನೆ. ಎಲ್ಲರೂ ಹೇಳ್ತಾರಲ್ವಯ್ಯ. ಅದಕ್ಕಾಗಿ ಮೋಸೆ ಅವರ ದೃಷ್ಟಿಯನ್ನು, ಅವರ ಕಣ್ಣಿಗೆ ಕಾಣುವಂಥ ಸಮಸ್ಯೆಗಳನ್ನು ನೋಡ್ತಾ ಅವರು ಅದನ್ನೇ ಮಾತಾಡ್ತಾ ಇದ್ದಾರೆ. ಮೋಸ ಏನು ಮಾಡಿದಾನೆ? ಕಣ್ಣಿಗೆ ಕಾಣಲಾರದ ಒಂದು ಲೋಕದ ಕುರಿತು ಮಾತಾಡ್ತಾ ಇದ್ದಾನೆ. ಕಣ್ಣಿಗೆ ಕಾಣಲಾರದ ಅಂದ್ರೆ ಅದೃಶ್ಯವಾದ ದೇವರ ಕುರಿತು ಮಾತಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಕರ್ತನು ಇವತ್ತು ತೋರಿಸುವ ರಕ್ಷಣೆಯನ್ನು ನೋಡ್ರಿ ಹೊರತು ಹಿಂದಿರುವ ಸಮಸ್ಯೆಗಳನ್ನು ನೋಡಬೇಡ್ರಿ. ಈಜಿಪ್ಟಿನ ಸೈನ್ಯವನ್ನು ನೋಡ್ರಿ. ಕರ್ತನು ಇವತ್ತು ನಿಮಗೆ ತೋರಿಸ್ಕೊಡುವ ಸುಖ ಸಮೃದ್ಧಿಯನ್ನು ನೋಡ್ರಿ ಹೊರತು, ಗಂಭೀರಗೊಳ್ತಲ್ವಯ್ಯ, ಸುಖ ಸಮೃದ್ಧಿಯನ್ನು ನೋಡ್ರಿ. ನಿಮ್ಮನ್ನು ಹಾಲು ಜೇನು ಹರಿಯುವ ದೇಶಕ್ಕೆ ನಡೆಸೋದನ್ನು ನೋಡ್ರಿ ಹೊರತು ನಾವು ಇಲ್ಲೇ ಸತ್ತು ಹೋಗ್ತೀವಿ ಎಂಬುದಾಗಿ ಯಾವತ್ತೂ ಯೋಚನೆ ಮಾಡಬೇಡ್ರಿ. ಕರ್ತನು ತೋರಿಸುವ ರಕ್ಷಣೆ ನೋಡ್ರಿ. ನಿನಗೂ, ನಿನ್ನ ದೇಹಕ್ಕೂ, ನಿನ್ನ ಕುಟುಂಬಕ್ಕೂ, ನಿನ್ನ ಸ್ವಾಸ್ಥ್ಯಕ್ಕೂ, ನೀನು ಹೋಗಿ ವಾಸ ಮಾಡ್ತಿದ್ದ ದೇಶಕ್ಕೂ ಆತನು ರಕ್ಷಣೆ, ಸುಖ, ಸಮಾಧಾನವನ್ನು ಕೊಡುವುದನ್ನು ನೋಡಿ ಹೊರತು ಫರೋ ಅರಸನ ಸೈನ್ಯ ಸಮೂಹದ ಕುರಿತು ಭಯವನ್ನು ವ್ಯಕ್ತಪಡಿಸಬೇಡ. ಫರೋ ಅರಸನ ಸೈನ್ಯ ಸಮೂಹದ ಕುರಿತು ಭಯವನ್ನು ವ್ಯಕ್ತಪಡಿಸಬೇಡ. ಪ್ರೈಸ್ ದ ಲಾರ್ಡ್ ಜೀಸಸ್. ಅದಕ್ಕಾಗಿ ಯಾವುದರ ಕುರಿತು ನಾನು ಹೆಚ್ಚಾಗಿ ಭಯಪಟ್ಟಿದ್ದೆನೋ ಅದೇ ನನಗೆ ಸಂಭವಿಸಿತು, ನನಗೆ ಭೀತಿ ಉಂಟು ಮಾಡಿದ್ದೆ, ನನಗೆ ಜರುಗಿದೆ ಎಂಬುದಾಗಿ ಏಬು 3ನೇ ಅಧ್ಯಾಯ 25ನೇ ವಚನದಲ್ಲಿ ಹೇಳಲಾಗಿದೆ. 3ನೇ ಅಧ್ಯಾಯ 25ನೇ ವಚನದಲ್ಲಿ ಹೇಳಲಾಗಿದೆ. ನನ್ನ ಪ್ರಿಯ ಸಹೋದರಿ, ಅದಕ್ಕಾಗಿ ಈಜಿಪ್ಟಿನ ಸೈನ್ಯವನ್ನು ನೋಡಬೇಡ, ದುಷ್ಟ ಲೋಕವನ್ನು ನೋಡಬೇಡ, ದುರ್ಮಾರ್ಗರನ್ನು ನೋಡಬೇಡ, ದುಷ್ಟರನ್ನು ನೋಡಬೇಡ, ದುಷ್ಟರ ಆಲೋಚನೆ ಅಂತ ನೋಡಬೇಡ, ಕೆಟ್ಟ ವಾರ್ತೆಯನ್ನು ಕೇಳಿ ಕೆಟ್ಟ ವಾರ್ತೆಯನ್ನು ನಂಬಿ ಕೆಟ್ಟ ವಾರ್ತೆಯನ್ನು ನುಡಿಬೇಡ. ಹೌದು, 3ನೇ ಅಲೆ ಅಂತ ಹೇಳ್ತಾರೆ. ನಾವು 3ನೇ ಅಲೆ ನೋಡುವುದಲ್ಲ ಕರ್ತನೆ, ನಾವು ನಿನ್ನ ರಕ್ಷಣೆಯನ್ನು ನೋಡುತ್ತೇವೆ.
ವಾರ್ತೆಗಳಲ್ಲಿ ಕೇಳಿ ಕೇಳಿ ಎರಡನೇ ಅಲೆ ಬಗ್ಗೆ ಕೇಳಿ ಕೇಳಿ ಎರಡನೇ ಅಲೆ ಬಗ್ಗೆ ಮಾತಾಡಿದ್ರೆ ಎರಡನೇ ಅಲೆ ಬರ್ತದೆ ಎಂಬುದಾಗಿ ಅವರೇ ಹೇಳ್ತಾ ಇದ್ರು. ಇನ್ನು ಮುಂದೆ ಎರಡನೇ ಅಲೆ ಮುಗಿದೋಯ್ತು, ಮೂರನೇ ಅಲೆ ವಿಷಯದಲ್ಲಿ ನಾವು ಯಾವತ್ತೂ ನುಡಿಬಾರ್ದು. ದೇವರು ನಮಗೆ ಸುಖದ ದೇಶವು, ಸಮೃದ್ಧಿ ದೇಶವು, ಆರೋಗ್ಯದ ದೇಶವು ಕೊಡ್ತಾನೆ ಎಂಬುದಾಗಿ ಹೇಳ್ತಾನೆ. ಯಾಕಂದರೆ ಜೀವವು ಮರಣವು ಈ ಲೋಕದ ಸರ್ಕಾರದ ವಶದಲ್ಲಿ ಕೂಡ ಇಲ್ಲ, ನಿನ್ನ ನಾಲ್ಗೆಯ ವಶದಲ್ಲಿದೆ. ನಾವು ಅನೇಕ ಸಾರಿ ನಮ್ಮ ನೆರೆಯವರ ಮೇಲೆ ನಾವು ನಿಂದೆ ಹಾಕುತ್ತೇವೆ. ಅವರೇ ನನಗೆ ಕಾರಣ, ನನ್ನ ಕಣ್ಣೀರಿಗೆ, ನನ್ನ ದುಃಖಗಳಿಗೆ. ನನಗೆ ಕೆಲವು ಸಾರಿ ನಾವು ನಮ್ಮ ಪ್ರಭುತ್ವಗಳ ಮೇಲೆ ಹಾಕ್ತೇವೆ, ನಾವು ನಮ್ಮ ಅಧಿಕಾರಿಗಳ ಮೇಲೆ ಹಾಕ್ತೇವೆ, ನಾವು ನಮ್ಮ ನೆರೆಯವರ ಮೇಲೆ ಹಾಕ್ತೇವೆ. ಅಲ್ಲ, ನಿನ್ನ ಜೀವವು ಮರಣವು ನಿನ್ನ ನಾಲಿಗೆಯ ವಶದಲ್ಲಿಲ್ಲ. ನಮ್ಮ ಹಳೆಯಂದರು, ನಮ್ಮ ಮಾವಂದರು, ನಮ್ಮ ಸೊಸಿ, ನಮ್ಮ ಮಗಳು, ನಮ್ಮ ಮಗನ ಮೇಲೆ ಹಾಕ್ತೇವೆ. ನಾವು ನೇರವನ್ನು ಹೊರಿಸ್ತೇವೆ, ನಿಂದೆಯನ್ನು ಹೊರಿಸ್ತೇವೆ. ನನಗೆ ಬಂದಿರತಕ್ಕಂಥ ಈ ಕೇಳಿಗೆಲ್ಲ ಅವರೇ ಕಾರಣ. ಇಲ್ಲ ಇಲ್ಲ, ಜೀವವು ಮರಣವು ನಾಲಿಗೆಯ ವಶದಲ್ಲಿದೆ. ಮತ್ತೊಂದು ದೊಡ್ಡ ನಿಂದೆಯನ್ನು ಹಾಕ್ತೇವೆ ನಾವು, ಇನ್ನೊಬ್ಬರ ಮೇಲೆ ಆ ನೇರವನ್ನು ಹೊರಿಸ್ತೇವೆ, ಅಪಾದನೆಯನ್ನು ಹೊರಿಸ್ತೇವೆ. ಅದ್ಯಾರಂದರೆ ದೇವರ ಮೇಲೆ. ದೇವರು ಈ ಎಲ್ಲ ಸಂಕಟಕ್ಕೆ ಕಾರಣ ಎಂಬುದಾಗಿ ಬಾಯಿಂದ ಹೇಳಿಬಿಡ್ತೇವೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಜೀವವು ಮರಣವು ನಾಲಿಗೆಯ ವಶದಲ್ಲಿದೆ. ಮನುಷ್ಯನು ತನ್ನ ಬಾಯಿ ಮಾತಿನಿಂದ ಉಂಟಾಗತಕ್ಕಂಥ ಫಲದಿಂದ ಅವನ ಹೊಟ್ಟೆ ತೃಪ್ತಿ ಆಗ್ತದೆ, ಅವನ ತುಟಿಗಳ ಆದಾಯದಿಂದ ಅವನು ತುಂಬಿಸಲ್ಪಡ್ತಾ ಇದ್ದಾನೆ. ನಿನಗೆ ಬರುವ ಆದಾಯ ಈ ಲೋಕದಿಂದ ಯಾರೋ ಸಂಪತ್ತು ಐಶ್ವರ್ಯದಿಂದ ಬರ್ತಾ ಎಂಬುದಾಗಿ ತಿಳ್ಕೊಬೇಡ. ನಿನ್ನ ಬಾಯಿಂದ ಬರ್ತಕ್ಕಂಥ ಜೀವಕರವಾದ ಮಾತು, ಮರಣಕರವಾದ ಮಾತು, ಶಾಪಕರವಾದ ನುಡಿ, ಆಶೀರ್ವಾದಕರವಾದ ನುಡಿ, ಕೇಡಿನ ನುಡಿ, ಮೇಲಿನ ನುಡಿ, ಅಶುಭದ ನುಡಿ, ಶುಭದ ನುಡಿ. ಅದಕ್ಕಾಗಿ ಜೀವವು ಮರಣವು ನಾಲ್ಗೆಯ ಸೈತಾನನ ವಶದಲ್ಲಿ ಕೂಡ ಇಲ್ಲ. ಮೈ ಡಿಯರ್ ಬ್ರದರ್ ಸಿಸ್ಟರ್ಸ್, ಲಿಸನ್ ಕೇರ್ಫುಲಿ. ಸೈತಾನನ ವಶದಲ್ಲಿರುವ ಅಥವಾ ಮಾಟಮಂತ್ರ ಮಾಡ್ತಕ್ಕಂಥ ಮಾಟಗಾರನ ವಶದಲ್ಲಿ ಕೂಡ ಇಲ್ಲ. ಜೀವವು ಮರಣವು, ಶುಭವು, ಮೇಲು, ಕೇಡು, ಒಳ್ಳೆಯದು ಮತ್ತು ಇವೆಲ್ಲವೂ ನಾಲ್ಗೆಯ ವಶದಲ್ಲಿದೆ ಎಂಬುದಾಗಿ ಮಹಾರಾಜನಾಗಿರ್ತಕ್ಕಂಥ ಸಲ್ಮೋನನು, ರಾಜ್ಕುಮಾರನಾಗಿರ್ತಕ್ಕಂಥ ಸಲ್ಮೋನನಿಗೆ ತನ್ನ ತಂದೆ ಆಗಿರ್ತಕ್ಕಂಥ ದಾವೀದನು ನೀಡಿರುವ ಉಪದೇಶಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಜೀವವು ಮರಣವು ನಾಲ್ಗೆ ವಶದಲ್ಲಿದೆ. ಯಾರು ಯಾವುದನ್ನು ಪ್ರೀತಿಸ್ತಾರೋ ಅದರ ಫಲವನ್ನು ಖಂಡಿತವಾಗಿ ಪಡ್ಕೊಳ್ತಾರೆ ಎಂಬುದಾಗಿ. ಅದಕ್ಕಾಗಿ ಮೋಸೆ ಅವರ ದೃಷ್ಟಿಯನ್ನು, ಅವರ ಆಲೋಚನೆಯನ್ನು ರಕ್ಷಣೆ ಬಳಿಗೆ ತಿರುಗಿಸಿದನು ಹೊರತು, ರಕ್ಷಣೆ ಬಳಿಗೆ ತಿರುಗಿಸಿದನು ಸುಖ ಸಮೃದ್ಧಿ, ಅವಧಿ, ಆರೋಗ್ಯ, ಹಾಲು ಜೇನು ಹರಿಯುವ ಕಾನಾನ್ ದೇಶಕ್ಕೆ ನಡೆಸುವ ರಕ್ಷಣೆಯನ್ನು ನೋಡ್ರಿ ಹೊರತು ಹಿಂದೆ ಅಟ್ಟಿಸಿಕೊಂಡು ಬರ್ತಿರ್ತಕ್ಕಂಥ ಸೈನ್ಯ ಸಮೂಹ, ಹಿಂದೆ ಅಟ್ಟಿಸಿಕೊಂಡು ಬರ್ತಿರ್ತಕ್ಕಂಥ ಈ ಸೈನ್ಯ ಸಮೂಹದ ಕುದುರೆಗಳ ಹೆಜ್ಜೆಗಳ ಬಡತೆಯಿಂದ ಆ ಧೂಳು ಹಾರಿ ಬರ್ತಾ, ಧೂಳಿಪಟ ಹಾರಿಕೊಂಡು ಬರ್ತಾ ಇದೆ. ಇಂಥ ರೀತಿಯನ್ನು ಬರ್ತಾ ಇರತಕ್ಕಂಥ ಆ ರಭಸವಾಗಿ ಬರ್ತಿರ್ತಕ್ಕಂಥ ಸೈನ್ಯ ಬಲವನ್ನು ನೋಡಿ ಭಯಭ್ರಾಂತರಾಗಬೇಡ್ರಿ, ಸುಮ್ಮನೆ ಇರಿ. ಯೆಹೋವನು ತೋರಿಸಿಕೊಡುವ ರಕ್ಷಣೆಯನ್ನು ನೋಡ್ರಿ ಇವತ್ತು ಎಂಬುದಾಗಿ ಹೇಳ್ದ. ಹೇಳಿದ ಕೂಡಲೇ ತದನಂತರ ಹೇಳ್ತಾನೆ, ಇಂದು ನೋಡುವ ಈ ಈಜಿಪ್ಟಿಯರನ್ನು, ಈ ಶತ್ರುಗಳನ್ನು, ಈ ಒಂದು ದುಷ್ಟ ಸಾಮ್ರಾಜ್ಯವನ್ನು ಇನ್ನು ಮುಂದೆ ಎಂದಿಗೂ ನೀನು ನೋಡುವುದಿಲ್ಲ ಅಂತ ಹೇಳಿದ. ಅರ್ಥ ಏನು? ಈಗ ನೋಡ್ತಾ ಇದ್ದಿಲ್ಲ, ಅದನ್ನು ನೋಡುವುದಿಲ್ಲ ಎಂಬುದಾಗಿ ಮುಂದೆ ನೋಡು ಎಂಬುದಾಗಿ ಹೇಳಿದ. ಅಂದರೆ ರಕ್ಷಣೆ ಇರ್ತಕ್ಕಂಥ ಹಾಲು ಜೇನು ಹರಿಯುವ ದೇಶಕ್ಕೆ ಹೋಗಿ ಸುಖವಾಗಿ, ಸಮಾಧಾನವಾಗಿ, ನೆಮ್ಮದಿಯಾಗಿ, ತೃಪ್ತಿಯಾಗಿ ಬಾಳಿ ದೀರ್ಘಕಾಲ ಬದುಕಿ, ತೃಪ್ತಿಯುಳ್ಳ ದೀರ್ಘಕಾಲ ಬದುಕಿ ನನ್ನ ರಕ್ಷಣೆಯನ್ನು ನಿನಗೆ ತೋರಿಸೋನು. ಕೀರ್ತನೆ 91 ಕೊನೆಯ ವಚನದಲ್ಲಿ ಹೇಳಲಾಗಿದೆ, ದೇವರು ಅವನಿಗೆ ತೃಪ್ತಿಯುಳ್ಳ ದೀರ್ಘಾಯುವನ್ನು ಅನುಗ್ರಹಿಸಿ ತನ್ನ ರಕ್ಷಣೆ, ವಿಶೇಷವಾದ ರಕ್ಷಣೆಯನ್ನು ತೋರಿಸೋನು ಎಂಬುದಾಗಿ ಹೇಳಲಾಗಿದೆ. ದೇವರು ಸ್ಪಷ್ಟವಾಗಿ ಹೀಗೆ ಕೀರ್ತನಗಾರನು ತನ್ನ ಕೀರ್ತನದಲ್ಲಿ ಹೇಳ್ತಾ ಇದ್ದಾನೆ. ಅದಕ್ಕಾಗಿ ನಿನ್ನ ದೃಷ್ಟಿ ಕಣ್ಣಿಗೆ ಕಾಣ್ತಿರ್ತಕ್ಕಂಥ ಈಜಿಪ್ಟಿನ ಸೈನ್ಯದ ಮೇಲೆಲ್ಲ, ನಿನ್ನ ದೃಷ್ಟಿ ಈ ಲೋಕದಲ್ಲಿ ವಾರ್ತೆಗಳಲ್ಲಿ ಬರ್ತಿರ್ತಕ್ಕಂಥ ಕೆಟ್ಟ ವಾರ್ತೆಯ ಮೇಲೆ ನಿನ್ನ ದೃಷ್ಟಿಯನ್ನು ಇಡಬೇಡ. ಯಾಕಂದರೆ ವಾರ್ತೆಗಳಲ್ಲಿ ಯಾವತ್ತೂ ಅವರು ನಿಮಗೆ ಬರ್ತಕ್ಕಂಥ ಕೇಡು ಬರುವುದನ್ನು ಮಾತ್ರ ಅಲ್ಲ, ಇನ್ನೂ ಹೆಚ್ಚಾಗಿ ಬರ್ತದೆ ಎಂಬುದಾಗಿ ವಾರ್ತೆಗಳಲ್ಲಿ ನಮ್ಮನ್ನು ಪ್ರೋತ್ಸಾಹಿಸ್ತಾರೆ ಅಥವಾ ನಮ್ಮಲ್ಲಿ ಭಯಭೀತಿಯನ್ನು ಉಂಟು ಮಾಡ್ತಾರೆ. ಆ ಸಮಯದಲ್ಲಿ ಎಚ್ಚರಿಕೆ ಉಳ್ಳರಾಗಿರಿ, ಭಯಪಡಬೇಡಿ. ಜೀಸಸ್ ಹಲ್ಲೆಲೂಯಾ. ಆ ಭಯದ ನಿಮಿತ್ತ ಮತ್ತು ತಿರುಗಿ ನಾವು ಎರಡನೇ ಅಲೆಯನ್ನು ಅನುಭವಿಸಿದ್ದೇವೆ. ಇನ್ನು ಮುಂದೆ ಭಯಪಡಬೇಡ್ರಿ, ಮೂರನೇ ಅಲೆ
ಬರುವುದಿಲ್ಲ, ಬರಲಿಕ್ಕೆ ನೀವು ಅನುಮತಿಸುವುದಿಲ್ಲ. ನೀವು ಬಹಳ ಜಾಣರಾಗಿದ್ರಿ. ನೀವು ನಮ್ಮ ಈ ಒಂದು ಕೊರೋನಾ ನೀತಿ, ಈ ಒಂದು ಸೋಂಕಿತ ನೀತಿಯನ್ನು ಅನುಸರಿಸಿ ಬೇಕಾಗಿರ್ತಕ್ಕಂಥ ಮಾಸ್ಕನ್ನು ಅಥವಾ ಸ್ಯಾನಿಟೈಸಿಂಗನ್ನು ಅಥವಾ ಸಾಮಾಜಿಕ ಅಂತರವನ್ನು, ಮುಖವಾಡವನ್ನು, ಸಾಮಾಜಿಕ ಅಂತರವನ್ನು ಮತ್ತು ಕೈ ಶುದ್ಧೀಕರಣ ಮಾಡಿಕೊಳ್ಳೋದನ್ನು ನಾವು ಕಟ್ಟುನಿಟ್ಟಾಗಿ ಮಾಡಿಕೊಳ್ತೇವೆ. ನಮ್ಮನ್ನು ನಿಯಮಗಳಿಂದ ನಮ್ಮನ್ನು ಕಾಪಾಡಿಕೊಳ್ಳುತ್ತಾ ದೇವರ ಮೇಲೆ ಭರವಸೆ ಇಟ್ಕೊಂಡು, ಆತನ ಮೇಲೆ ಭರವಸೆ ಇಟ್ಕೊಂಡು ನಿನ್ನ ನಾಲಿಗೆಯನ್ನು ಭದ್ರವಾಗಿ ಇಟ್ಕೊಂಡ್ರೆ ಸಾಕು, ನಿನಗೆ ಯಾವ ಕೇಡು ಇವತ್ತಿಂದ ಸಂಭವಿಸುವುದಿಲ್ಲ. ನನಗೆ ಭಯ ಆಗ್ತಾ ಇದೆ, ಏನಾಗ್ತದೇನೋ ನನಗೆ ಭಯ ಆಗ್ತದೆ, ಏನಾಗ್ತದೇನೋ ಎಂಥದ್ದು ನಡೀತದೆ ನನಗೆ ಭಯ ಆಗ್ತದೆ, ಎಲ್ಲ ಜನರ ಮೇಲೆ ದಾಳಿ ಆಗ್ತಾ ಇದೆಯಲ್ಲ, ಎಲ್ಲ ಜನರ ಮೇಲೆ ಈ ರೋಗದ ಸೋಂಕು ಬಾಧಿಸ್ತಾ ಇದೆಯಲ್ಲ, ಭಯ ಆಗ್ತಾ ಇದೆ, ಬಡತನದ ಬಾಧೆ ಆಗ್ತಾ ಇದೆಯಲ್ಲ, ಭಯ ಆಗ್ತಾ ಇದೆ ಅಂತೇಳಿ ಯಾವತ್ತು ಭಯ 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 ಎಂಬುದಾಗಿ ಮಾತಾಡಬೇಡ. ಅದಕ್ಕಾಗಿ ಮೋಸ ಹೇಳ್ತಾ ಇದ್ದಾನೆ, ಸುಮ್ಮನೆ ನಿಂತು ನೋಡು, ಇವತ್ತು ಕರ್ತನು ತೋರಿಸುವ ರಕ್ಷಣೆಯನ್ನು. ಇಂದು ನೋಡುತ್ತಿರ್ತಕ್ಕಂಥ, ಈಗೇನು ನೋಡ್ತಾ ಇದ್ರಿ, ಅವರು ನಿನ್ನ ಮುಂದೆ ಯಾವತ್ತಿಗೂ ನೋಡುವುದಿಲ್ಲ, ನೀನು ಯಾವತ್ತಿಗೂ ನೋಡಬೇಕಾಗಿದ್ದೇನು, ಕರ್ತನು ವಾಗ್ದಾನ ಮಾಡಿರುವ ರಕ್ಷಣೆಯನ್ನು. ನಿನಗೂ ನಿನ್ನ ಕುಟುಂಬಕ್ಕೂ, ನಿನ್ನ ಕುಟುಂಬದ ಎಲ್ಲ ಸದಸ್ಯರಿಗೂ, ನಿನಗೆ ಬೇಕಾಗಿರುವಂಥ ದೇಶದಲ್ಲಿ ಕೂಡ ನಿನಗೆ ಸುಖವು ಹಾಲು ಜೇನು ಹರಿಯುವ ರಕ್ಷಣೆವರೆಗೂ ನಿನ್ನ ನಡೆಸ್ತಾನೆ. ಹಾಲು ಜೇನು ಹರಿಯುವ ದೇಶದವರೆಗೂ ನಿನ್ನನ್ನು ರಕ್ಷಿಸುತ್ತಾ ಕಾಪಾಡ್ತಾ ಅಲ್ಲಿವರೆಗೆ ನಡೆಸಿ, ಆ ಹಾಲು ಜೇನು ಹರಿಯುವ ದೇಶದಲ್ಲಿ ಸುಖ ಸಮಾಧಾನ ನೆಮ್ಮದಿ ತೃಪ್ತಿ ಆರೋಗ್ಯ ಆನಂದ ಹರ್ಷಗಳಿಂದ ಬಾಳಿ ಬದುಕಿ ಅನೇಕ ಜನರಿಗೆ ದಾನ ಮಾಡಿ ಅನೇಕ ಜನರಿಗೆ ಉಪಯುಕ್ತರಾಗಿ ಸಹಾಯಕರಾಗಿ ತೀರುತ್ತೀರಿ ಹೊರತು ಈ ಲೋಕದಲ್ಲಿ ತೃಪ್ತಿಯುಳ್ಳ ದೀರ್ಘವನ್ನು ಪಡ್ಕೊಂಡು ಈ ಲೋಕದ ಯಾತ್ರೆ ಮುಗಿಸ್ತೀರಿ ಹೊರತು ನೀವು ಹಾಗೆ ಮಧ್ಯದಲ್ಲಿ ನಾಶವಾಗುವುದಿಲ್ಲ. ಅದಕ್ಕಾಗಿ ಮೋಸ ಹೇಳ್ತಾ ಇದ್ದಾನೆ, ಡೋಂಟ್ ಸಿ ದ ಪ್ರಾಬ್ಲಮ್, ಸಿ ದ ಸಾಲ್ವೇಷನ್ ಆಫ್ ಗಾಡ್. ನೀವು ಕಣ್ಣಿಗೆ ಕಾಣತಕ್ಕಂಥದ್ದೆಲ್ಲ ನೋಡಿ ಭಯಪಡ್ತಾ ಇದ್ರಿ, ಕಣ್ಣಿಗೆ ಕಾಣಲಾರದ ಒಂದು ದೃಶ್ಯ ಕೆಲಸ ಮಾಡ್ತಾ ಇದೆ ನಮ್ಮ ಜೊತೆಯಲ್ಲಿ. ಕಣ್ಣಿಗೆ ಕಾಣಲಾರದ ದೇವದೂತ ಸಮೂಹ ನಮ್ಮ ಜೊತೆಯಲ್ಲಿದೆ. ಕಣ್ಣಿಗೆ ಕಾಣಲಾರದ ಒಂದು ಪ್ರಭುತ್ವ, ಪರಲೋಕದ ಪ್ರಭುತ್ವ ನಮ್ಮ ಜೊತೆಯಲ್ಲಿದೆ. ಆದ ಕಾರಣ ಇವತ್ತು ನೋಡ್ರಿ, ಕಣ್ಣಿಗೆ ಕಾಣಲಾರದ ಒಂದು ಪ್ರಭುತ್ವ ಕಣ್ಣಿಗೆ ಕಾಣುವಂಥ ಸೃಷ್ಟಿಯಲ್ಲಿ ಎಂಥ ಒಂದು ಬದಲಾವಣೆ ಉಂಟು ಮಾಡ್ತಾ ಎಂಬುದಾಗಿ ಹೇಳಿರುವಾಗ ಅವರೆಲ್ಲರೂ ಸ್ತಬ್ಧರಾಗಿ ಸುಮ್ಮನೆ ಆಗಿದ್ರು. ಸುಮ್ಮನೆ ಆಗಿ ಅವರು ತನ್ನ ವಿಚಾರಗಳಲ್ಲಿ ಇಸ್ರಾಯೇಲಿನ 20 ಲಕ್ಷ ಜನರ ಕಡೆ ಆ ವಾರ್ತೆ ತಲುಪಿತ್ತು. ಅಂದರೆ ಮೋಸ ಹೇಳಿದ ಮಾತು ಇನ್ನೂ ಕೆಲವರು ಹೇಳಬೇಕು, ಅದರ ನಂತರ ಕೆಳಗೆ ಸುದ್ದಿ ಹೋಗಬೇಕು, ಅದರ ನಂತರ ಮತ್ತು ಕೆಳಗೆ ಸುದ್ದಿ ಹೋಗಬೇಕು, ಹಾಗೆ 20 ಲಕ್ಷ ಜನರೊಳಗೆ ತಲುಪೋದ್ರೊಳಗೆ ಈ ಎಲ್ಲರ ಬಾಯಲ್ಲಿ ಭಯಪಡಬೇಡ, ಇವತ್ತು ಕರ್ತನ ತೋರಿಸಿಕೊಡುವ ರಕ್ಷಣೆಯನ್ನು ನೋಡು, ಇಂದು ನೋಡ್ತಿರ್ತಕ್ಕಂಥ ಈ ಈಜಿಪ್ಟಿಯರು ಇನ್ನು ಎಂದಿಗೂ ನೀವು ನೋಡುವುದಿಲ್ಲ ಎಂಬ ಸಂದೇಶ ಪೂರ್ಣ 20 ಲಕ್ಷ ಇಸ್ರಾಯೇಲ್ ಜನಾಂಗದ ಬಾಯಲ್ಲಿ ಪ್ರತಿಧ್ವನಿಸುತ್ತಾ ಇದೆ. ಎಲ್ಲರ ಬಾಯಲ್ಲಿ ಅದು ನುಡಿ ಬಂದಿದೆ. 20 ಲಕ್ಷ ಜನರು ತನ್ನ ಬಾಯಿಂದ ನುಡಿದಿರುವುದರಿಂದ ಸುಮ್ಮನೆ ನಿಂತುಕೊಂಡು ರಕ್ಷಣೆ ನೋಡ್ತಿರುವಾಗ ತದನಂತರ ಮೋಸ ಹೇಳ್ತಾನೆ, ಕರ್ತನು ನಿಮಗಾಗಿ ಯುದ್ಧ ಮಾಡುವನು, ನೀವು ಶಾಂತವಾಗಿರಿ. ಪ್ರಜೆಗಳು ಯುದ್ಧ ಮಾಡೋದು ಬೇಕಾಗಿಲ್ಲ. ರಾಜನ ಮಂತ್ರಿಮಂಡಲ, ಅವನ ಸೈನ್ಯ ಬಲ, ಅವನ ಶತಾಧಿಪತಿಗಳು, ಆತನಿಗಿರ್ತಕ್ಕಂಥ ಎಲ್ಲ ಸೈನ್ಯ ಬಲ ಯುದ್ಧ ಮಾಡ್ತದೆ ಹೊರತು ಪ್ರಜೆಗಳು ಯುದ್ಧ ಮಾಡಬಾರದು. ಯುದ್ಧ ಮಾಡುವ ಪ್ರಜೆಗಳು ಅದಕ್ಕಾಗಿ ತವಕ ಪಡಬೇಕು, ಅದಕ್ಕಾಗಿ ಏರ್ಪಾಟ್ ಮಾಡ್ಕೋಬೇಕು, ಅದಕ್ಕಾಗಿ ಸಿದ್ಧಪಡಬೇಕು ಅಗತ್ಯನೇ ಇಲ್ಲ. ನೀವು ಸುಮ್ಮನೆ ಶಾಂತತೆಯನ್ನು ಕಾಪಾಡಿಕೊಳ್ಳಿರಿ. ಏನೋ ಒಂದು ಸಮಸ್ಯೆ ಬಂದಿದೆ ಎಂಬುದಾಗಿ ನೀವು ಅದಕ್ಕಾಗಿ ಪರದಾಡೋದು ಬೇಕಾಗಿಲ್ಲ. ಅದಕ್ಕಾಗಿ ಪರಲೋಕದ ಗೌರ್ಮೆಂಟ್, ಈ ಗೌರ್ಮೆಂಟ್ ಅವರು ಕೂಡ ನಮಗಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವರಿಗೆ ಸಫಲ ಸಿಗಲಿ ಎಂಬುದಾಗಿ ಹಾರೈಸುತ್ತೇವೆ. ಆದರೆ ಪರಲೋಕದ ಗೌರ್ಮೆಂಟ್ ಕೂಡ ಒಂದು ದೊಡ್ಡ ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಎಂಬುದಾಗಿ ಮೋಸೆ ಹೇಳ್ತಾ ಇದ್ದಾನೆ. ಒನ್ ಮೋರ್ ಗೌರ್ಮೆಂಟ್ ಈಸ್ ವರ್ಕಿಂಗ್ ಫಾರ್ ಅಸ್, ದಟ್ಸ್ ದ ಕಿಂಗ್ಡಮ್ ಆಫ್ ಹೆವನ್ ಎಂಬುದಾಗಿ. ಅದೇ ಪರಲೋಕ ರಾಜ್ಯದ ಪ್ರಭುತ್ವ ನಮ್ಮ ಮಧ್ಯದಲ್ಲಿದೆ, ಅದನ್ನು ನೀವು ನೋಡ್ರಿ ಎಂಬುದಾಗಿ ಹೇಳಿದ. ಅದನ್ನು ನೀವು ನೋಡ್ರಿ ಎಂಬುದಾಗಿ ಹೇಳಿದ ಕೂಡಲೇ ಜನರು, ಈಗೋ ದೇವರು ನಿಮಗಾಗಿ ಯುದ್ಧ ಮಾಡ್ತಾ, ನೀವು ಮೌನವಾಗಿರಿ ಎಂಬುದಾಗಿ ಹೇಳಿರುವಾಗ ಮೋಸೆ ದೇವರ ಹತ್ರ ಮೊರೆ ಇಟ್ಟ. ಆಗ ದೇವರು ಮೋಸೆಯನ್ನು ಹೇಳ್ದ, ಹೇ ಮೋಸಸ್, ವೈ ಆರ್ ಯು ಕಾಲಿಂಗ್ ಮೀ? ಯಾಕೆ ನನ್ನನ್ನು ನೀನು ಮೊರೆ ಇಡ್ತಾ ಇದ್ದಿ? ಯು ಸೇ ಟು ಯುವರ್ ಪೀಪಲ್ ಟು ಗೋ ಫಾರ್ವರ್ಡ್. ನೀನು ನಿನ್ನ ಜನರಿಗೆ, ಇಸ್ರಾಯೇಲ್ ಜನಾಂಗಕ್ಕೆ ಹೇಳು, ಮುಂದೆ ಸಾಗು, ಸಮುದ್ರದಕ್ಕೆ ನೇರವಾಗಿ ಸಾಗಲಿಕ್ಕೆ ಹೇಳು ಅವರಿಗೆ ಅಂತ ಹೇಳ್ದ. ಹೇಳಿದನು. ಇದನ್ನು ಹೇಳಿದ ಕೂಡಲೇ ಮತ್ತು ದೇವರು ಮಾತಾಡಿದನು ಆತನ ಜೊತೆಲಿ, ನೀನು ಕೋಲನ್ನು ತೆಗೆದುಕೊಂಡು ಹೀಗೆ ಹೇಳಿದನು,
ನೀನು ಕೋಲನ ಇಷ್ಟೆಲ್ಲ ಮಾತಾಡಿಕೊಳ್ಳಿ, ನಾನು ಇವತ್ತು ಇದೇ ಈಜಿಪ್ಟಿನ ಸೈನ್ಯ ಬಲದ ಮೇಲೆ ನಾನು ಜಯವನ್ನು ಪಡ್ಕೊಂಡು ಪ್ರಪಂಚದಲ್ಲಿ ನನ್ನ ಮಹಿಮೆಯನ್ನು ಪಡ್ಕೊಳ್ತೇನೆ, ನನ್ನ ಗಣತಿಯನ್ನು ಪಡ್ಕೊಳ್ತೇನೆ ಎಂಬುದಾಗಿ ಹೇಳ್ತಾ ಇರುವಾಗ, ಆಗ ದೇವದೂತವು ಮುಂದೆ ನಡೀತಿರ್ತಕ್ಕಂಥ ದೇವದೂತ ಬೆಂಕಿ ಸ್ತಂಭವಾಗಿ ಮೇಘಸ್ತಂಭವಾಗಿ ನಡೀತಿರ್ತಕ್ಕಂಥ ದೇವದೂತವು ಹಿಂದೆ ಬಂದು ಇಸ್ರಾಯೇಲ್ ಜನಾಂಗದವನ್ನು ಕಾಪಾಡೋದಕ್ಕಾಗಿ ಬರ್ತಿರ್ತಕ್ಕಂಥ ಈಜಿಪ್ಟಿನ ಸೈನ್ಯವನ್ನು ತಡೆದಕ್ಕಾಗಿ ಹಿಂದೆ ಮೇಘಸ್ತಂಭ ಬಂದು ಈಜಿಪ್ಟಿಯರಿಗೆ ಕತ್ತಲ ಮಾಡಿತ್ತು. ಅದೇ ಮೇಘಸ್ತಂಭದಿಂದ ಇಸ್ರಾಯೇಲ್ ಜನಾಂಗಕ್ಕೆ ಬೆಳಕು ಉಂಟಾಗಿತ್ತು. ಅದಕ್ಕೆ ಕೀರ್ತನೆ 21:27 ಹೇಳಿದೆ, ಯೆಹೋವ ನನಗೆ ಬೆಳಕು ಕರ್ತನು ನನಗೆ ಬೆಳಕು ರಕ್ಷಕನು, ನಾನು ಯಾರಿಗೆ ಹೆದರಲಿ. ಕೀರ್ತನೆ 27:1, ಕರ್ತನು ನನಗೆ ಬೆಳಕು ರಕ್ಷಕನು, ನಾನು ಯಾರಿಗೆ ಹೆದರಲಿ. ಆತನು ನನ್ನ ಹೃದಯಕ್ಕೆ ಬಲವಾಗಿದ್ದಾನೆ, ನಾನು ಯಾರಿಗೋಸ್ಕರ ಭೀತಿ ಪಡಲಿ ಎಂಬ. ಓದ್ರಿ ಬಂದನು, ಕರ್ತನು ನನ್ನ ಬೆಳಕು. ಮತ್ತು ನೋಡ್ರಿ, ಬೆಳಕು ಸುಮ್ಮನೆ ಅಲ್ಲ ಮಾಡಿದ್ದು, ಬೆಳಕು ನಿನ್ನನ್ನು ರಕ್ಷಿಸೋದಕ್ಕೆ. ರಕ್ಷಣೆ ವಿಧಾನ ನೋಡಿದ್ರ, ಒಂದು ಕತ್ತಲು ಅವರನ್ನು ಆವರಿಸಿಕೊಂಡಿದೆ, ಅವರು ಯಾರನ್ನು ಯಾರು ನೋಡ್ಲಿಕ್ಕೆ ಆಗ್ತಲ್ಲ. ಈಜಿಪ್ಟಿನ ಸೈನ್ಯವು ಅದೇ ಕತ್ತಲೊಳಗಿಂದ ಮೇಘಸ್ತಂಭ ಬೆಳಕನ್ನು, ಬೆಂಕಿ ಸ್ತಂಭವು 20 ಲಕ್ಷ ಜನರಿಗೆ ಬೆಳಕು ಕೊಡ್ತಾ ಇದ್ದಾನೆ. ಅದು ಹೇಳ್ತಾನೆ, ಕರ್ತನು ನನಗೆ ಬೆಳಕು ರಕ್ಷಕನಾಗಿದ್ದಾನೆ, ನಾನು ಯಾರಿಗೆ ಭಯಪಡಲಿ. ಇಂಥ ದೊಡ್ಡ ಬೆಳಕು 20 ಲಕ್ಷ ಜನರ ಮೇಲೆ ರಾತ್ರಿಯಲ್ಲಿ ಅದ್ಭುತವಾದಂಥ ಬೆಳಕು ಬೀಳ್ತಾ ಇರುವಾಗ, ಕರ್ತನು ನನಗೆ ಬೆಳಕು ರಕ್ಷಕನಾಗಿದ್ದಾನೆ, ನಾನು ಯಾರಿಗೆ ಭಯಪಡಲಿ. ಯಾವಾಗ ಮೋಸೆ ಇದನ್ನು ಮಾತಾಡಿದನು, ಕರ್ತನ ರಕ್ಷಣೆಯನ್ನು ನೋಡ್ರಿ ಎಂಬುದಾಗಿ ಜನರು, ದೇವದೂತವು ಹಿಂದೆ ಹೋಗಿ ಆ ಮೇಘಸ್ತಂಭ ಹಿಂದೆ ನಿಂತ್ಕೊಂಡು ಮೇಘಸ್ತಂಭದೊಳಗಿಂದ ಬೆಂಕಿ ಸ್ತಂಭ ಇಸ್ರಾಯೇಲ್ ಜನಾಂಗಕ್ಕೆ ಬೆಳಕನ್ನು ಕೊಡ್ತಿರೋದು ನೋಡಿ, ಅದ್ಭುತವಾದಂಥ ಬೆಳಕನ್ನು ಕೊಡ್ತಿರೋದು ನೋಡಿ ಬಹಳ ಆಶ್ಚರ್ಯವಾಗಿ ನೋಡಿದ್ರು. ಆವಾಗ ಇಸ್ರಾಯೇಲ್ ಜನಾಂಗ ಈಜಿಪ್ಟಿನ ಸೈನ್ಯಕ್ಕಿಂತ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಸರ್ವಶಕ್ತನಾದ ದೇವರು, ಅಬ್ರಾಹ್ಮನ ದೇವರು, ಇಸ್ಸಾಕನ ದೇವರು ಬಹಳ ದೊಡ್ಡವನು ಎಂಬುದಾಗಿ ತಿಳಿದುಕೊಂಡ್ರು. ಏ ಮತ್ ಕಹೋ खुदा से मेरे मुश्किलें बड़े हैं, इन मुश्किलों से कह दो मेरा खुदा बड़ा है. ये मत कहो खुदा से मेरे मुश्किलें बड़े हैं, इन मुश्किलों से कह दो ಮೇರಾ ಖುದಾ ಬಡಾ ಹೈ. ಅದಕ್ಕಾಗಿ ಈ ಸಮಸ್ಯೆಗಳು, ಬಾಧೆಗಳು, ಸಂಕಷ್ಟಗಳು ನೋಡಿ, ದೇವರೇ ನನ್ನ ಸಂಕಟಗಳು ಎಷ್ಟು ದೊಡ್ಡದು, ನನ್ನ ಸಮಸ್ಯೆಗಳು ಎಷ್ಟು ದೊಡ್ಡದು ಎಂಬುದಾಗಿ ದೇವರ ಹತ್ರ ಹೇಳಲಿಕ್ಕೆ ಹೋಗ್ಬೇಡ್ರಿ. ನೀವು ಸಮಸ್ಯೆಗಳನ್ನು ನೋಡಿ ಹೇಳ್ರಿ, ನಿನ್ನಕ್ಕಿಂತ ನನ್ನ ದೇವರು ಸರ್ವಶಕ್ತನು, ಬಲಿಷ್ಠನು, ಪರಾಕ್ರಮಿ, ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಎಂಬುದಾಗಿ ನೀನು ಏನು ಮಾಡು, ಕೂಗಿ ಹೇಳು ಎಂಬುದಾಗಿ. ಪ್ರೈಸ್ ಲಾರ್ಡ್ ಚೀಸ್. ಅದಕ್ಕಾಗಿ ಸಮಸ್ಯೆಗಳನ್ನು ನೋಡಿ ನೀನು ಗುಣಗುಟ್ಟಬೇಡ, ಅವುಗಳನ್ನು ಮಾತಾಡಬೇಡ. ದೇವರನ್ನು ನೋಡಿ ಸಮಸ್ಯೆಗಳಿಗಳು, ದೇವರೇ ಒಡೆಯನೇ, ನನ್ನ ದೇವರಕ್ಕಿಂತ ನೀನು ದೊಡ್ಡವನಲ್ಲ, ನನ್ನ ದೇವರು ಈ ಸಮಸ್ಯೆಗಳಿಗಿಂತ ಬಹಳ ದೊಡ್ಡವನೆಂಬುದಾಗಿ ಆ ದೀಪಸ್ತಂಭದ ಎತ್ತರವನ್ನು, ಆ ಮೇಘಸ್ತಂಭದ ಎತ್ತರವನ್ನು, ಅದರ ಅಗಲವನ್ನು ನೋಡಿದರೆ ಸಂಪೂರ್ಣ ಈಜಿಪ್ಟಿನ ಸೈನ್ಯದ ಮೇಲೆ ಕತ್ತಲು ಬಿದ್ದಿದ್ದಲ್ಲ. ಈಜಿಪ್ಟಿಯರಿಗೆ ಒಬ್ರಿಗೊಬ್ರು ಕಾಣಿಸ್ತಾ ಇಲ್ಲ ಅಂದರೆ ಎಂಥ ದೊಡ್ಡ ದೇವರು ನಿನ್ನ ದೇವರು. ಸಮಸ್ಯೆ ಬಹಳ ಚಿಕ್ಕದಾಯಿತು, ಈಜಿಪ್ಟಿನ ಸೈನ್ಯವು ಬಹಳ ಚಿಕ್ಕದಾಯಿತು, ದೇವರ ಪರಾಕ್ರಮ ಬಹಳ ದೊಡ್ಡದಾಯಿತು. ಅದಕ್ಕಾಗಿ ಸಮಸ್ಯೆಗಳನ್ನು ನೋಡಿ ದೇವರ ಹತ್ರ, ಅಯ್ಯೋ ದೇವರೇ ನನಗೆ ಎಂಥ ದೊಡ್ಡ ಸಮಸ್ಯೆ ಬಂದಿದೆ ಎಂಬುದಾಗಿ ಹೇಳಬೇಡ್ರಿ. ಸಮಸ್ಯೆಗಳ್ರಿ, ನನ್ನ ದೇವರು ಈ ಲೋಕದಲ್ಲಿ ಎಲ್ಲದಕ್ಕಿಂತ ದೊಡ್ಡವನೆಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ಮೋಸೆ ಹೇಳ್ತಾ ಇದ್ದಾನೆ, ನಿನ್ನ ದೇವರಾದ ಕರ್ತನ ರಕ್ಷಣೆಯನ್ನು, ಸುಖವನ್ನು, ಸಮೃದ್ಧಿಯನ್ನು ನೀನು ಇವತ್ತು ನೋಡು. ಅದೇನೆಂದರೆ, ಇವತ್ತು ನೋಡ್ತಿರ್ತಕ್ಕಂಥ ಈ ಸಮಸ್ಯೆ, ಈ ಬಾಧೆ, ಈ ಸಂಕಟ ಮತ್ತೆಂದಿಗೂ ನೀನು ನೋಡುವುದಿಲ್ಲ ಎಂಬುದಾಗಿ ಗಂಭೀರವಾಗಿ ಹೇಳ್ತಾರಲ್ವಯ್ಯ. ತದನಂತರ ಹಾಗೆ ಹೋಗ್ತಾ ಇರುವಾಗ ಜರುಗಿರ್ತಕ್ಕಂಥ ಸಂಗತಿ ಏನಂದರೆ, ದೇವರು ಹೇಳ್ತಾನೆ ಮೋಸೆಗೆ, ಕೆಂಪು ಸಮುದ್ರದ ಮೇಲೆ ನಿನ್ನ ಕೋಲನ್ನು ಚಾಚಿ ತಟ್ಟು, ಆ ಸಮುದ್ರವನ್ನು ವಿಭಾಗಿಸು ಅಂತ ಹೇಳ್ತಾನೆ. ಎಂತ ಹೇಳ್ತಾನೆ? ಡಿವೈಡ್ ದ ಸಿ. ಹಿ ಡಿಡ್ ನಾಟ್ ಸೇ ಐ ವಿಲ್ ಡಿವೈಡ್ ದ ಸಿ. 100% ಹಿ ವಿಲ್ ಡಿವೈಡ್ ದ ಸಿ. ದೇವರ ದೈವ ಶಕ್ತಿ ಮೋಸೆ ಇನ್ನೊಂದು ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ, ಇನ್ನೊಂದು ಪ್ರಭುತ್ವ, ಪರಲೋಕದ ಪ್ರಭುತ್ವದಲ್ಲಿ ಕೆಲಸ ಮಾಡ್ತಾ ಇದೆ. ಆದರೆ ಮೋಸೆ ತನ್ನ ಬಾಯಿಂದ ನುಡಿಯೋ ತನಕ ಆ ಸಮುದ್ರದಲ್ಲಿ ಏನು ಮಾಡ್ಲಿಕ್ಕೆ ಹೋದ್ರು. ಅದಕ್ಕಾಗಿ ಮೋಸೆ ಸಮುದ್ರ ವಿಭಾಗಿಸಲ್ಪಡಲಿ ಎಂಬುದಾಗಿ ತನ್ನ ಕೋಲನ್ನು ಆ ನೀರಿನ ಮೇಲೆ ಹೊಡೆದುಕೊಳ್ಳಿ, ಆ ರಾತ್ರಿ ಎಲ್ಲ ಕಣ್ಣಿಗೆ ಕಾಣುವಂತ ಒಂದು ಗಾಳಿಯನ್ನು, ಕಣ್ಣಿಗೆ ಕಾಣಲಾರದ ಒಂದು ಗೌರ್ಮೆಂಟ್, ಕಣ್ಣಿಗೆ ಕಾಣದಂತ ಒಂದು ಗಾಳಿಯನ್ನು ಸಮುದ್ರದ ಮೇಲೆ ಬೀಸುವಂತೆ ಮಾಡಿ, ಕಣ್ಣಿಗೆ ಕಾಣುವಂಥ ಸಮುದ್ರ,
ಕಣ್ಣಿಗೆ ಕಾಣಲಾರದಂಥ ಗಾಳಿ, ಕಣ್ಣಿಗೆ ಕಾಣಲಾರದಂಥ ಗಾಳಿಯನ್ನು ನಡೆಸ್ತಕ್ಕಂಥ ಮತ್ತೊಂದು ಅದೃಶ್ಯ ಶಕ್ತಿ, ದೈವಶಕ್ತಿ, ಅದು ನಾವು ನೋಡ್ತಾ ಇದ್ದೇವೆ. ಕಣ್ಣಿಗೆ ಕಾಣಲಾರದಂಥ ಆ ದೇವರ ಪ್ರಭುತ್ವದ ಶಕ್ತಿ, ಕಣ್ಣಿಗೆ ಕಾಣಲಾರದಂಥ ಈ ಗಾಳಿಯ ಶಕ್ತಿ. ತದನಂತರ ಆ ಗಾಳಿ ಸಮುದ್ರವನ್ನು ಬೀಸಿ ಮಾರ್ಗವನ್ನು ಉಂಟು ಮಾಡಿದೆ. ಅಂದರೆ ಅರ್ಥ ಮಾಡಿಕೊಳ್ಳ್ರಿ, ಕಾಣುವಂಥ ಲೋಕದಲ್ಲಿರತಕ್ಕಂಥ ಸಮಸ್ಯೆಗಳು, ಬಾಧೆಗಳು, ಸಂಕಷ್ಟಗಳು, ವೇದನೆಗಳು, ರೋಗಗಳು, ವ್ಯಾಧಿಗಳನ್ನು ನೋಡಿ ಹೆದರಬೇಡ್ರಿ. ಕಣ್ಣಿಗೆ ಕಾಣಲಾರ್ದ ಸರ್ವಶಕ್ತನಾದ ದೇವರು ನಿನ್ನ ಜೊತೆಯಲ್ಲಿದ್ದಾನೆ. ಆತನ ಪ್ರಭುತ್ವ ನಿನ್ನ ಜೊತೆಲಿದೆ. ಕೋಟ್ಯಾಂತರ ದೇವದೂತಗಳು ನಿನ್ನ ಜೊತೆಲಿದೆ. ಸಮುದ್ರಗಳು ಕೂಡ ಅಡ್ಡ ಬಂದರು. ಕಣ್ಣಿಗೆ ಕಾಣಲಾರ್ದ ಒಂದು ಗೌರ್ಮೆಂಟ್ ಸಮುದ್ರದೊಳಗೆ, ಕಣ್ಣಿಗೆ ಕಾಣಲಾರ್ದ ಒಂದು ಪರಲೋಕದ ಗೌರ್ಮೆಂಟ್ ಸಮುದ್ರದೊಳಗೆ ಮಾರ್ಗವನ್ನುಂಟು ಮಾಡಿ, ಅದನ್ನು ಭೇದಿಸಿ, ಅದನ್ನು ವಿಭಾಗಿಸಿ, ಅದರ ಸಮುದ್ರದೊಳಗೆ ಒಣನೆಲವನ್ನುಂಟು ಮಾಡಿ ಹಿಂದೆ ಇರ್ತಕ್ಕಂಥ ಶತ್ರುವನ್ನು ತಡೆದಿದ್ದಂದರೆ ಅದೇನಲ್ಲ, ಇವತ್ತು ನೀನು ರಕ್ಷಣೆಯನ್ನು ನೋಡಿ ಎಂಬುದಾಗಿ ಹೇಳಿರುವ ಆ ಮಾತಿನ ನಿಮಿತ್ತ ದೇವರು ತನ್ನ ಕಾರ್ಯವನ್ನು ಆರಂಭ ಮಾಡಿದ್ದಾನೆ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ, ಸಮಸ್ಯೆಗಳನ್ನು ನೋಡಿ ಗುಣಗುಡ್ತಾ ಕೂತ್ಕೋಬೇಡ್ರಿ. ಸಂಕಷ್ಟಗಳನ್ನು ನೋಡಿ ಅವುಗಳನ್ನೇ ಹೆಚ್ಚಾಗಿ ಮಾತಾಡಬೇಡ್ರಿ. ಅಯ್ಯೋ ನನಗೆ ಸಮಸ್ಯೆ ಬಂದಿದ್ದು ಈಜಿಪ್ಟಿನ ಸೈನ್ಯದಿಂದಲೇ, ಈಜಿಪ್ಟಿನ ದುಷ್ಟ ಅರಸನಿಂದ ಎಂಬುದಾಗಿ ಹೇಳ್ಕೋಬೇಡ್ರಿ. ಯಾಕಂದರೆ ಸಮಸ್ಯೆ ಈಜಿಪ್ಟಿನ ಸೈನ್ಯದಿಂದ ಅಂತ ಹೇಳಿಲ್ಲ ಮೋಸೆ. ಸಮಸ್ಯೆ ನಿನ್ನ ಭಯದಿಂದ ಉಂಟಾಗ್ತದೆ. ಅದಕ್ಕಾಗಿ ಭಯವನ್ನು ಹೋಗಲಾಡಿಸಿಕೋ. ಸೈನ್ಯ ಸಮೂಹ, ಸಂಕಷ್ಟಗಳು, ಬಾಧೆಗಳು ನಿನ್ನ ಸಮಸ್ಯೆ ಅಲ್ಲ. ನಿನ್ನ ಹೃದಯದಲ್ಲಿರ್ತಕ್ಕಂಥ ಭಯ, ದಿಗುಲು, ಚಿಂತೆ, ಅದು ನನ್ನನ್ನು ಹಾಳು ಮಾಡ್ತದೆ, ನಾಶ ಮಾಡ್ತದೆ ಅನ್ನತಕ್ಕಂಥ ಭಯ ನಿನ್ನನ್ನು ಯಾವಾಗ ಅಂಟಿಕೊಳ್ಳುತ್ತದೋ, ಬಾಧಿಸುತ್ತದೋ, ಆ ಬಾಧೆಯಿಂದ ನೀನು ನಿನ್ನ ಸಮಸ್ಯೆಗಳನ್ನು, ತೊಂದರೆಗಳನ್ನು, ಅನಿಷ್ಟಗಳನ್ನು ಆಮಂತ್ರಿಸುವನಾಗಿರ್ತಿ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ಮೋಸೆ ಇಸ್ರಾಯೇಲ್ ಜನಾಂಗದ ಪ್ರತಿಯೊಂದು ನಾಲಿಗೆಯಲ್ಲಿ, ಬಾಯಲ್ಲಿ ಆ ಒಂದು ಪದವು ಉಲ್ಲೇಖಿಸಲ್ಪಡಲಿ ಎಂಬುದಾಗಿ ಆತನು ಯಾವಾಗ ಅದನ್ನು ಘೋಷಣೆ ಮಾಡಿದನು, ಭಯಪಡಬೇಡಿ, ನಿಂತು ನೋಡಿ ಕರ್ತನು ತೋರಿಸುವ ರಕ್ಷಣೆಯನ್ನು ಇಂದು ನೋಡುತ್ತಿರುವ ಈ ಈಜಿಪ್ಟಿಯರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯಾರು ನೋಡ್ತಾ ಇದ್ದಾರೆ ಅವ್ರು ನೋಡುವುದಿಲ್ಲ, ಆದರೆ ಯಾವುದು ಕಾಣ್ತಾ ಇಲ್ಲ ಅದನ್ನು ನೀವು ನೋಡ್ತೀರಿ. ಅದೇನೆಂದರೆ, ಈ ಲೋಕದಲ್ಲಿ ಸಮಸ್ಯೆಗಳು, ಬಾಧೆಗಳು, ಸಂಕಷ್ಟಗಳು, ವೇದನೆಗಳು ಇಲ್ಲದೆ ಸುಖ ರಾಜ್ಯಕ್ಕೆ, ಕಾನಾನ್ ದೇಶಕ್ಕೆ, ಹಾಲು ಜೇನು ಹರಿಯುವ ದೇಶಕ್ಕೆ ದೇವರು ನಿಮ್ಗೆ ನಡೆಸ್ತಾನೆ. ಇದನ್ನು ಬಹಳ ಜನ ಪರಲೋಕ ಎಂಬುದಾಗಿ ವರ್ಣಿಸ್ತಾರೆ. ನನ್ನ ಪ್ರಿಯ ಸಹೋದರಿ, ಕಾನಾನ್ ದೇಶವು ಈ ಲೋಕದಲ್ಲಿರ್ತಕ್ಕಂಥ ಸುಖ ದೇಶದಲ್ಲ. ಕಾನಾನ್ ದೇಶ ಅಂದರೆ ಪರಲೋಕ, ಸತ್ತ ನಂತರ ಪರಲೋಕಕ್ಕೆ ಹೋಗುವ ಕಾನಾನ್ ದೇಶದ ಬಗ್ಗೆ ಮಾತಾಡ್ತಾರೆ ಹೊರತು ಇದು ಲೌಕಿಕವಾದಂಥ ಕಾನಾನ್ ದೇಶ ಅಲ್ಲ ಎಂಬುದಾಗಿ ಹೇಳ್ತಾರೆ. ನೋ. ಈ ಲೋಕದಲ್ಲಿ ನಾವು ಯಾವ ದೇಶದಲ್ಲಿದ್ದೇವೆ ಆ ದೇಶದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಗ್ರಾಮದಲ್ಲಿ ನೀವು ಎಷ್ಟು ಜನ ನಂಬಿದ್ರಿ ಅವರೆಲ್ಲರಿಗೆ ಹಾಲು ಜೇನು ಹರಿಯುವ ಸುಖ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು, ಸುಭದ್ರತೆಯು ಅವರಿಗೂ, ಅವರ ಕುಟುಂಬಕ್ಕೂ, ಅವರ ಆತ್ಮ ಪ್ರಾಣಗಳಿಗೂ, ಅವರ ದೇಹ ಸ್ವಾಸ್ಥ್ಯಕ್ಕೂ, ಅವರ ಆದಾಯ ಬರುವ ಆರ್ಥಿಕ ವ್ಯವಸ್ಥೆಗೂ ರಕ್ಷಣೆಯನ್ನು ಒದಗಿಸುವುದೇ ಸರ್ವಶಕ್ತನಾದ ದೇವರ ನೀತಿಯಾಗಿದೆ. ಸರ್ವಶಕ್ತನಾದ ದೇವರ ನೀತಿಯಾಗಿದೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಾರಲ್ವಿಯ. ಆದ ಕಾರಣ ಇದನ್ನು ನಾವು ಗಮನಿಸ್ತಾ ಇದ್ದೇವೆ. ಎಷ್ಟು ಸುಂದರವಾಗಿ. ಹೌದು ದೇವ್ರ ಮಕ್ಕಳೇ, ಸತ್ಯವಾದ ದೇವರು, ನಿತ್ಯವಾದ ದೇವರು, ರಕ್ಷಕನಾದ ದೇವರು ಆತನ ಕಾಪಾಡ್ತಾ ಇದ್ದಾನೆ, ಕಾಪಾಡುತ್ತಲೇ ಇರ್ತಾನೆ. ಅದಕ್ಕಾಗಿ ಮೋಸೆ ಏನು ಮಾಡಿದಾನೆ, ತನ್ನ ಜನರ ಹೃದಯದಲ್ಲಿರ್ತಕ್ಕಂಥ ಭಯದೊತ್ತಿಗೆ ಡೀಲ್ ಮಾಡಿ, ಜನರೇ ಭಯಪಡಬೇಡಿ. ಆಗ ಮೋಸೆಗೆ ದೇವರು ಹೇಳಿದ್ರು, ಸಮುದ್ರವನ್ನು ವಿಭಾಗಿಸಿದರೆ ನೀನು ವಿಭಾಗಿಸಿ ಎಂಬುದಾಗಿ ಹೇಳಿದನು. ಆಗ ಸಮುದ್ರದಲ್ಲಿ ಮೋಸೆ ಅದನ್ನು ವಿಭಾಗಿಸಿದ ಕೂಡಲೇ ಸಮುದ್ರದಲ್ಲಿ ಮಾರ್ಗ ಉಂಟಾಗುವುದನ್ನು, ಗಾಳಿ ಬೀಸುವುದನ್ನು ಇಸ್ರಾಯೇಲ್ ಜನಾಂಗ ನೋಡಿದೆ. ಹಿಂದೆ ಅಟ್ಟಿಸಿಕೊಂಡು ಬರ್ತಿರ್ತಕ್ಕಂಥ ಸೈನ್ಯವನ್ನು, ಮರಣಕರವಾದ ಸೈನ್ಯ ಸಮೂಹವನ್ನು ನೋಡ್ತಾ ಇಲ್ಲ, ಸಮುದ್ರದಲ್ಲಿ ಬೂಡನ ಒಂದು ದಿಕ್ಕಿಂದ ಗಾಳಿ ಬಂದು ಬೀಸಿ ಮಾರ್ಗವನ್ನು ರೆಡಿ ಮಾಡ್ತಿರೋದನ್ನು ನೋಡ್ತಾ ಇದ್ದಾರೆ. ಎಲ್ಲರೂ ಹೇಳ್ತಿರಲ್ವಿಯ, ಕಾಣಲಾರದ ಒಂದು ಪರಲೋಕದ ಗೌರ್ಮೆಂಟ್ ನಮ್ಮ ಜೊತೆಯಲ್ಲಿದೆ. ನನ್ನ ಪ್ರಿಯ ಸಹೋದರಿ, ಕಾಣಲಾರದ ಒಂದು ಪರಲೋಕದ ಪ್ರಭುತ್ವ. ಅದಕ್ಕೆ ಯೇಸು ಕ್ರಿಸ್ತನು ದೇವರ ರಾಜ್ಯದ ಬಗ್ಗೆ ಮಾತಾಡಿದ ಹೊರತು ಈ ಲೋಕದಲ್ಲಿ ಮತದ ಬಗ್ಗೆ ಅಲ್ಲ, ಪ್ರಜಾಪ್ರಭುತ್ವದ ಬಗ್ಗೆ ಅಲ್ಲ, ಲೋಕದಲ್ಲಿರ್ತಕ್ಕಂಥ ದುಷ್ಟಪ್ರಭುತ್ವದ ಬಗ್ಗೆ ಅಲ್ಲ, ಅಥವಾ ಎಥಿಸಮ್ ಅಲ್ಲ, ಅಥವಾ ಡಿಕ್ಟೇಟರ್ಶಿಪ್ ಅಲ್ಲ, ಅಥವಾ ಏಕಾಧಿಪತಿ ವ್ಯವಸ್ಥೆ ಅಲ್ಲ. ಆತನು ರಾಜರ ವ್ಯವಸ್ಥೆಯ ಕುರಿತು ಮಾಡಿದಾನೆ. ಪರಲೋಕದ ಪ್ರಭುತ್ವ ನಿನ್ನ ಜೊತೆಯಲ್ಲಿರುವಾಗ, ಪರಲೋಕದ ಸರ್ಕಾರ ನಿನ್ನ ಜೊತೆಯಲ್ಲಿರುವಾಗ ನಿನಗೆ ಯಾವ ಕೇಡು, ಯಾವ ಉಪದ್ರವ ನಿನಗೆ ಸಂಭವಿಸೋದಿಲ್ಲ. ಅದಕ್ಕಾಗಿ ನಿನ್ನ ಮುಂದೆ ನೀನು ಸೈನ್ಯ ಸಮೂಹಗಳನ್ನು ನೋಡಬೇಡ್ರಿ, ಮುಂದೆ ಇರತಕ್ಕಂಥ, ನಿನ್ನ ಕಣ್ಣು ಮುಂದೆ ಇರತಕ್ಕಂಥ, ಕಣ್ಣು ಹಿಂದೆ ಇರತಕ್ಕಂಥ ಸೈನ್ಯ ಸಮೂಹಗಳನ್ನು ನೋಡಬೇಡ್ರಿ, ರಕ್ಷಣೆಯನ್ನು ನೋಡ್ರಿ.
ಕಾನಾನ್ ದೇಶ, ಹಾಲು ಜೇನು ಹರಿಯುವ ದೇಶವನ್ನು ನೋಡ್ರಿ. ಆವಾಗ ದೇವರು ಅಲ್ಲಿರ್ತಕ್ಕಂಥ ಸಮುದ್ರದ ಮೇಲೆ ಗಾಳಿಯನ್ನು ಬೀಸಿ ಅದರೊಳಗೆ ಮಾರ್ಗವನ್ನು ಉಂಟು ಮಾಡ್ತಿರುವಾಗ ಆಶ್ಚರ್ಯಕರವಾಗಿ ಅವ್ರು ನೋಡ್ತಾ ಇದ್ರು. ಓ ನನ್ನ ದೇವರೇ, ನನ್ನ ಒಡೆಯನೇ, ಭೂಮಿ ಆಕಾಶಗಳಿಗೆ ಸರ್ವಶಕ್ತಿಮಾನಾದ ದೇವರೇ, ಇಂಥ ಪ್ರಭಾವವುಳ್ಳ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ಅವರ ಹೃದಯ ಸಂತೋಷ, ಧೈರ್ಯ, ಹರ್ಷ, ಆನಂದದಿಂದ ಹಾಡಲು ತೊಡಗಿತ್ತು. ಸಮುದ್ರದಲ್ಲಿ ಮಾರ್ಗವನ್ನು ಉಂಟು ಮಾಡ್ತಿರುವಾಗ ಅನೇಕ ಜನರಲ್ಲಿ ಹೃದಯದಲ್ಲಿ ಸ್ತುತಿ ಸ್ತೋತ್ರಗಳು, ಗಾನಗಳು. ಓ ಕರ್ತನೆ, ಸರ್ವಶಕ್ತಿಮಾನ್ ಪ್ರಭು ಹೈ, हालेलुया। ओ यहोवा हमारा संग संग है, सेनाओं का यहोवा हमारे संग संग है। याकूब का परमेश्वर हमारा ऊंचा गढ़ है, सेनाओं का यहोवा हमारे संग संग है। याकूब का परमेश्वर हमारा ऊंचा गढ़ है। जिसने आकाश बनाया, जिसने पृथ्वी बनाई, ओ जिसने आकाश बनाया, जिसने पृथ्वी बनाई, जो सर्वशक्तिमान प्रभु है, ओ यहोवा हमारे संग संग है। जो सर्वशक्तिमान प्रभु है, ओ यहोवा हमारे संग संग है। सेनाओं का यहोवा हमारे संग संग है। याकूब का परमेश्वर हमारा ऊंचा गढ़, सेनाओं का यहोवा हमारे संग संग है। याकूब का परमेश्वर हमारा ऊंचा गढ़, जिसने समुंदर को दो भागा, जंगल में मार्ग निकाला। ओ समुंदर को जिसने दो भागा, जंगल में मार्ग निकाला, जो वायदा को करता है पूरा, ओ यहोवा हमारे संग संग है। जो वायदा को करता है पूरा, ओ यहोवा हमारे संग संग है। सेनाओं का यहोवा हमारे संग संग है। याकूब का परमेश्वर हमारा ऊंचा गढ़ है। सेनाओं का यहोवा हमारे संग संग है। याकूब का परमेश्वर हमारा ऊंचा गढ़ है। ಅದಕ್ಕಾಗಿ ದೇವರ ಮಕ್ಕಳೇ, ಇಸ್ರಾಯೇಲ್ ಜನಾಂಗ ಈ ಮಹಾಪ್ರಭಾವವುಳ್ಳ ಸಮುದ್ರದ ಮೇಲೆ ಗಾಳಿ ಬೀಸುವಾಗ ಆವಾಗ ಅವರ ಹೃದಯ ಧೈರ್ಯ ಸಾಮರ್ಥ್ಯ ಧೈರ್ಯ ಸಾಮರ್ಥ್ಯ ಹುಮ್ಮಸ್ಸ ವಿಶ್ವಾಸದಿಂದ ತುಂಬಿ, ಓ ನನ್ನ ದೇವರು ಸಮುದ್ರದ ಮೇಲೆ ಗಾಳಿಯನ್ನು ಬೀಸಿ ಮಾರ್ಗವನ್ನು ಮಾಡ್ತಾ ಇದ್ದಾನಂದರೆ ಇಂಥ ಸರ್ವಶಕ್ತನಾದ ದೇವರನ್ನು ಹಾಡುತ್ತಾ ಕೊಂಡಾಡುತ್ತಾ ಹರ್ಷಿಸ್ತಾ ಆತನನ್ನು ಆರಾಧಿಸುತ್ತಾ ಅವರು ಒಳಗೆ ಸಮುದ್ರದೊಳಗೆ ನಡ್ಕೊಳ್ತಾ ಹೋಗಿದ್ರು ದೇವರ ಮಕ್ಕಳೇ. ಹೊರತು ಅವರು ನೋಡಿರುವ ಈಜಿಪ್ಟಿನ ಸೈನ್ಯ ಸಮೂಹ, ಅವ್ರು ನಟಿಸ್ಕೊಂಡು ಬರ್ತಿರ್ತಕ್ಕಂಥ ಮರಣ, ಅವ್ರು ನಟಿಸ್ಕೊಂಡು ಬರ್ತಿರ್ತಕ್ಕಂಥ ವ್ಯಾಧಿಗಳು, ಅವ್ರು ನಟಿಸ್ಕೊಂಡು ಬರ್ತಿರ್ತಕ್ಕಂಥ ಹಿಂಸೆಗಳು, ಅವ್ರು ನಟಿಸ್ಕೊಂಡು ಬರ್ತಿರ್ತಕ್ಕಂಥ ಬಡತನವು, ಅವ್ರು ನಟಿಸ್ಕೊಂಡು ಬರ್ತಿರ್ತಕ್ಕಂಥ ದಾಸತ್ವವು ನೋಡಿ ಅವರು ಏನು ಭಯಪಟ್ಟರು ಅದನ್ನು ಮಾರ್ಪಾಟ ಮಾಡಿ ಈಗ ನೋಡು ರಕ್ಷಣೆಯನ್ನು ನೋಡು, ಇನ್ನೊಂದು ಗೌರ್ಮೆಂಟಿಂದ, ಪರಲೋಕದ ಗೌರ್ಮೆಂಟಿಂದ ರಕ್ಷಣೆಯನ್ನು ನೋಡು ಎಂಬುದಾಗಿರುವಾಗ ಇವರೆಲ್ಲರೂ ರಕ್ಷಣೆಯನ್ನು ನೋಡಲು ಆರಂಭಿಸಿರುವಾಗ ದೇವರು ತನ್ನ ಕೆಲಸವನ್ನು ಆರಂಭ ಮಾಡಿದನು. ಯಾಕಂದರೆ ಮೋಸೆ ಹೇಳಿದ ಮಾತು 20 ಲಕ್ಷ ಜನರ ಕಡೆ ತಲುಪಬೇಕಾದ್ರೆ ಎಷ್ಟೋ ಜನರದು ಹೇಳ್ತಾ ಹೇಳ್ತಾ ಸುದ್ದಿಯನ್ನು ಇನ್ನೊಂದು ಎಲ್ಲ ಕಂಪ್ಲೀಟ್ 12 ಗೋತ್ರ ಒಳಗೆ ತಲುಪಬೇಕಾದ್ರೆ ಆ ಗೋತ್ರದ ಹೋಗು ಎಷ್ಟೋ ಜನರ ಬಾಯಲ್ಲಿ ಇದೇ ಶಬ್ದ ಇರ್ತದೆ, ಭಯ ಪಡಬೇಡ, ಸುಮ್ಮನೆ ನಿಂತು ನೋಡು, ಕರ್ತನು ತೋರಿಸುವ ರಕ್ಷಣೆ. ಇಂದು ನೋಡುತ್ತಿರ್ತಕ್ಕಂಥ ಈ ಈಜಿಪ್ಟಿಯರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ ಎಂಬುದಾಗಿ ಹೇಳಿಕೊಂಡು ಆ ಮಾತಿಂದ ಅವ್ರನ್ನ ಬಲಪಡಿಸ್ತಾ, ಅವ್ರನ್ನ ಪ್ರೋತ್ಸಾಹಿಸ್ತಾ, ಅವ್ರನ್ನ ಚೈತನ್ಯಗೊಳಿಸ್ತಾ ಹೋಗ್ತಾ ಇದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇನ್ನು ಮುಂದೆ ಭಯಕ್ಕೆ ಆಸ್ಪದ ಕೊಡಬೇಡ್ರಿ, ಕರ್ತನ ಕಡೆ ನೋಡ್ರಿ. ಸಮಸ್ಯೆಗಳು ನೋಡಿ, ಅಯ್ಯೋ ನನ್ನ ಸಮಸ್ಯೆಗಳು ಎಷ್ಟು ದೊಡ್ಡವು ಎಂಬುದಾಗಿ ದೇವ್ರ ಕಡೆ ಹೇಳಬೇಡ್ರಿ. ನೀವು ಸಮಸ್ಯೆಗಳು ಹೇಳ್ರಿ, ನನ್ನ ದೇವರು ನಿನಕ್ಕಿಂತ ದೊಡ್ಡವನೆಂಬುದಾಗಿ. ಮೇಘಸ್ತಂಭ ದೀಪಸ್ತಂಭದ ಎತ್ತರವನ್ನು ನೋಡಿ, ದೀಪಸ್ತಂಭ ಮೇಘಸ್ತಂಭದ ಅಗಲವನ್ನು ನೋಡಿ, ಅದರ ಬೆಳಕಿನ ಪ್ರಭಾವ ನೋಡಿ, 20 ಲಕ್ಷ ವಿಸ್ತೀರ್ಣ ನೋಡಿ, ಓ ನನ್ನ ದೇವರು ಈಜಿಪ್ಟಿನ ಸೈನ್ಯಕ್ಕಿಂತ ದೊಡ್ಡವನೆಂಬುದಾಗಿ ಕಂಡ್ರು ಅವರು. ಪ್ರೈಸ್ ಲಾರ್ಡ್ ಜೀಸಸ್. मुश्किलों को बड़ा मत कहो, ये मत कहो मेरे मुश्किलें बड़े हैं, इन मुश्किलों से कहो मेरा खुदा बहुत बड़ा है. ಪ್ರೈಸ್ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ನನ್ನ ಪ್ರಿಯ ಸಹೋದರಿ ಸಹೋದರಿ, ಒಂದು ವೇಳೆ ನೀವು ಯಾವುದಾದ್ರೆ ಮಾರಕ ಸೋಂಕಿನಿಂದ ಬಾಧಿಸಲ್ಪಡ್ತಾ ಇದ್ರೆ, ಸಮಸ್ಯೆಗಳಿಂದ ಅಂಟಿಕೊಂಡು ನೀವು ಬಾಧಿಸಲ್ಪಡ್ತಾ ಇದ್ರೆ, ಬಡತನ ನಿಮ್ಮನ್ನು ಬಾಧಿಸ್ತಾ ಇದೆ, ರೋಗ ನಿಮ್ಮನ್ನು ಬಾಧಿಸ್ತಾ ಇದೆ, ಶಾಪವನ್ನು ಬಾಧಿಸ್ತಾ ಇದೆ, ಹಾಗಾದರೆ ನಾನು ನಿಮ್ಮ ಜೊತೆಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನನ್ನ ಜೊತೆಯಲ್ಲಿ ನೀವು ಕೂಡ ಪ್ರಾರ್ಥಿಸಿರಿ, ನಿಮಗೆ ಶುಭವಾಗಲಿ ಎಂಬುದಾಗಿ ಪ್ರಾರ್ಥಿಸಿ. ನಮ್ಮನೆ ಕಾಯ್ದು ಕಾಪಾಡಿ
ನಮ್ಮನ್ನು ಪ್ರೀತಿಸಿರುವಂಥ ನಮ್ಮ ತಂದೆಯಾದ ದೇವರೇ, ಈಜಿಪ್ಟಿನ ಸೈನ್ಯದಂತೆ ಕರ್ತನೆ ಅವರ ಸೈನ್ಯವು, ದುಷ್ಟ ಲೋಗವು, ವ್ಯಾಧಿಗಳು, ಸಮಸ್ಯೆಗಳು ನಮ್ಮನ್ನು ಅಟ್ಟಿಸಿಕೊಂಡು ಬರ್ತಾ ಇದೆ. ಆದರೆ ಇವತ್ತು ಯೆಹೋವ ಏಸಯ್ಯ ತೋರಿಸುವ ರಕ್ಷಣೆಯನ್ನು ನಾವು ನೋಡ್ತಾ ಇದ್ದೇವೆ. ನಮ್ಮನ್ನು ಕಾಪಾಡತಕ್ಕಂಥ ರಕ್ಷಣೆ, ಸಮುದ್ರದಲ್ಲಿ ಮಾರ್ಗವನ್ನು ಉಂಟು ಮಾಡ್ತಕ್ಕಂಥ ರಕ್ಷಣೆ. ಒಂದು ದೊಡ್ಡ ಪ್ರಭುತ್ವ ಸಮುದ್ರದಲ್ಲಿ ಮಾರ್ಗವನ್ನು ಉಂಟು ಮಾಡಿ ಏರ್ಪಡಿಸಿ ಅದರೊಳಗಿಂದ ಮಾರ್ಗವನ್ನು ಉಂಟು ಮಾಡಿ 20 ಲಕ್ಷ ಜನರು ಹಾದು ಹೋಗುವಂಥ ದೊಡ್ಡ ಪ್ರಭುತ್ವ ನಮ್ಮ ಜೊತೆಯಲ್ಲಿದೆ ಅನ್ನತಕ್ಕಂಥ ಧೈರ್ಯ ಮೋಸೆ ಇಸ್ರಾಯೇಲ್ ಜನಾಂಗ ತುಂಬಿದ್ರು. ಭಯಪಡಬೇಡ, ಸುಮ್ಮನೆ ನಿಂತು ನೋಡ್ರಿ, ಗುಣಗುಟ್ಟಬೇಡ್ರಿ. ಯಾವತ್ತು ನಾಶಕರವಾದ ಮಾತು, ಶಾಪಕರವಾದ ಮಾತು, ಮರಣಕರವಾದ ಮಾತು ಗುಣಗುಟ್ಟಬೇಡ್ರಿ. ಭಯಪಡಬೇಡ. ಇವತ್ತು ಕರ್ತನು ತೋರಿಸುವ ರಕ್ಷಣೆಯನ್ನು ನೀವು ನೋಡ್ರಿ.